ಶ್ರೋತ್ರಿಯ ಬ್ರಹ್ಮೇಂದ್ರ ಸದ್ಗುರು ನಾರಾಯಣದೇವರ ಪರಮ ಪೂಜ್ಯ ಶಾಂತಮೂರ್ತಿಗಳು ಜ್ಞಾನವಾಗಿರ್ತಕ್ಕಂಥ ಸದ್ಗುರುವಿನ ಚರಣಾರವಿಂದಕ್ಕೆ ದೀರ್ಘನಾಮ ಸಲ್ಲಿಸಿ ಕ್ಷೇತ್ರಾಧಿದೇವರ ಇರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮೇಂದ್ರ ಸದ್ಗುರು ವೇದಾಂತಕ್ಕೆ ಸೇರಿ ಶಂಕರಾನಂದ ಪರಮೇಶ್ವರ ದೇವಿ ಚರಣಾರವಿಂದಗಳಿಗೂ ಜಡಸಿದ್ದೇಶ್ವರ ಶ್ರೀ ಚರಣಗಳಿಗೂ ಅದ್ವೈತ ಸಾರ್ವ ಚಕ್ರವರ್ತಿ ಸಿದ್ಧಾರೂಢರ ಶ್ರೀ ಚರಣಗಳಿಗೂ ಮೌನ ಯೋಗಿ ಗುರುನಾಥರವರ ಶ್ರೀ ಚರಣಗಳಿಗೂ ಶ್ರೋತ್ರಿಯ ಬ್ರಹ್ಮೇಂದ್ರ ಸದ್ಗುರು ಶಿವಾನಂದ ಭಾರತೀಯವರ ಪಾದ ಕಮಲಗಳಿಗೂ ಲೋಕ ಕಲ್ಯಾಣಾರ್ಥವಾಗಿ ಅವತರಿಸಿರ್ತಕ್ಕಂಥ ರಾಮದೇವಿಯ ದೇವಿ ಚರಣಾರವಿಂದಗಳಿಗೂ ಬಸವಾದಿ ಪ್ರಮಥರ ಶ್ರೀ ಚರಣಗಳಿಗೂ ಅನಂತ ಕೋಟಿ ದೀರ್ಘ ಸಲ್ಲಿಸಿ ಯಾವ ಶ್ರಾವಣ ಮಾಸ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪುಣ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಾನಮ್ಮ ದೇವಿ ಚರಿತ್ರೆಯನ್ನ ಮಹಾತ್ಮರ ಸಂತರ ಶಿವಿಗಳ ಜ್ಞಾನಿಗಳ ಅನುಭವಗಳ ಅಮೃತವಾಣಿಯನ್ನ ಶ್ರವಣ ಮನನ ನಿಧ್ಯಾಸನ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನು ಸಫಲತೆ ಮಾಡಿಕೊಂಡು ಧನ್ಯರಾಗಬೇಕು ಅಂತಕ್ಕಂಥ ಫಲದಿಂದ ಕೂಡಿರುವ ಎನ್ನ ಆತ್ಮೀಯ ಸರ್ವ ಶರಣರು ಶರಣರಿಗೆ ಶರಣು ಶರಣಾರ್ಥಿಗಳು ಸಲ್ಲಿಸುತ್ತಾರೆ. ಅದೇ ಪ್ರಕಾರ ಇವತ್ತು ರುಯಿನಾಥ್ ಭಜನಾ ಮಂಡಳಿಯವರು ಇಲ್ಲಿವರೆಗೆ ನಮ್ಮ ನಿಮ್ಮೆಲ್ಲರಿಗೆ ಸಂಗೀತವನ್ನು ಬಡಿಸಿರ್ತಕ್ಕಂಥ ಆ ಸಂತರಿಗೆ ಅಥವಾ ಶರಣರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಹೇಳುತ್ತಾರೆ. ಯಾಕೆಂದ್ರೆ ಮಹಾತ್ಮರ ದಾನಮ್ಮ ದೇವಿಯ ಸದ್ಗುರುವಿನ ಮಹಿಮ ಯಾರನ್ನ ಹ್ಯಾಕ್ ಕರ್ಸ್ಕೊಳ್ತಕ್ಕಂಥ ಅವ್ರಿಗೆ ಗೊತ್ತಾಗ್ತಕ್ಕಂಥದ್ದು. ಯಾವಾಗ ಯಾರನ್ನ ಹೇಗೆ ಕರ್ಸ್ಕೋಬೇಕು, ಯಾವ ರೀತಿ ಭಜನಾದಿಗಳನ್ನು ಮಾಡಿಸ್ಬೇಕು ಅಂತಕ್ಕಂಥ ಆ ಸದ್ಗುರುನಾಥನಿಗೆಲ್ಲ ಜವಾಬ್ದಾರಿ. ನಾವು ಏನ್ ಮಾಡ್ಬೇಕು, ನಮ್ಮ ಕಾರ್ಯ ಏನಪ್ಪಾ ಅಂತಂದ್ರೆ ಸ್ವಚ್ಛ ಮನಸ್ಸಿನಿಂದ ನಾವು ಕಾರ್ಯವನ್ನ ಸತ್ಕಾರ್ಯಗಳಲ್ಲಿ ಪರಿವರ್ತನಾದಾದ್ರೆ ಮುನ್ನಡೆಸ್ತಕ್ಕಂಥ ಕಾರ್ಯ ಜವಾಬ್ದಾರಿ ಅವ್ರಿರ್ತಕ್ಕಂಥದ್ದಾಗ್ತದೆ. ಹೆಂಗಪ್ಪ ಅಂತಂದ್ರೆ ಸಿದ್ಧಾರ್ಥ ಏನಾಗಿತ್ತು, ದುಷ್ಕಾಳ ಬಿದ್ದಿತ್ತು, ಮಳೆ ಇಲ್ಲದ ಏನಪ್ಪ ಅಂತ ದುಷ್ಕಾಳ ಬಿದ್ದು ಮಳೆ ಇಲ್ಲದ್ದು ನೀರಿನ ಹಾಹಾಕಾರ ಎದ್ದಿತ್ತು. ಅವಾಗ ಏನು ಮಾಡಿದ್ರು ಸಿದ್ಧಾರ್ಥರು, ಈ ವರ್ಷ ಏನು ಶಿವರಾತ್ರಿ ಉತ್ಸವ ಮಾಡೋದು ಬೇಡ, ಮುಂದೆ ಮಳೆಗಾಲ ಆದ ನಂತರ ಮಳೆ ಭರ್ಪೂರ ಆತಂದ್ರೆ ಅವಾಗ ಮಾಡೋಣ ಅಂತ ಸಿದ್ಧಾರ್ಥ ಅಂತಿದ್ರು. ಆದ್ರೂ ಭಕ್ತರೆಲ್ಲರೂ ಕೂಡಿ ಏನಂತರು, ಎಷ್ಟು 4-6 ಕಿಲೋಮೀಟರ್ ದೂರ ಇದ್ರು ಸಹಿತ ನೀರು ಹೊತ್ತು ತಂದಾದ್ರೂ ಸಹಿತ ಶಿವರಾತ್ರಿ ಉತ್ಸವ ನಿಲ್ಸಂಗಿಲ್ಲ, ಶಿವರಾತ್ರಿ ಉತ್ಸವ ನಾವು ಮಾಡೇ ತೀರ್ತೀವಿ ಅಂತಕ್ಕಂಥ ಯಾವಾಗ ದೃಢ ನಿರ್ಧಾರವನ್ನು ಮಾಡಿರಲ್ಲ, ಅವು ಸಿದ್ಧಾರ್ಥರಿಗೆ ಏನಾಯ್ತಪ್ಪ ಅಂತಂದ್ರೆ ಅದು ಕಾಳಜಿ. ಸಿದ್ಧಾರ್ಥ ಜವಾಬ್ದಾರಿ ಬಿತ್ತದು. ಅದೇ ರಾತ್ರಿ ಯಾವಾಗೆಲ್ಲ ಸದ್ಭಕ್ತರು ಕೂಡಿ ನಾವು ಜಾತ್ರೆ ಮಾಡೇ ತೀರ್ತೀವಿ ಅಂತಕ್ಕಂಥ ಯಾವಾಗ ದೃಢ ನಿರ್ಧಾರ ಮಾಡಿರಲ್ಲ, ಸಿದ್ಧಾರ್ಥ ರಾತ್ರಿ 2 ಗಂಟೆಗೆ ಹೋಗಿ ಆ ಕೆರೆ ಐತಲ್ಲ ಮುಂದ ಕೆರೆ ಒಳಗೆ ಕೂತ ಏನ್ ಮಾಡಿಪ್ಪ ಅಂದ್ರೆ ಒಂದು ತಮಿಗೆ ನೀರ್ತಕ್ಕಂಥ ನೀರಲ್ಲಿ ಪೂಜಾ ಮೇಲೆ ಬರುವಾಗ ಬೆಳಗ್ಗೆ ಹರಿದೊಳಗಾಗಿ ಕೆರೆ ತುಂಬ ನೀರು ಹರಿದಿತ್ತು, ಮಳೆ ಬಿದ್ದಿತ್ತು ಅಲ್ಲಿ. ಹಂಗ ನಾವು ಸ್ವಚ್ಛ ಮನಸ್ಸಿನಿಂದ ಕಾರ್ಯವನ್ನು ಪ್ರವರ್ತನಾದ್ರೆ ಅದು ಮುನ್ನಡೆಸಕ್ಕಂಥ ಕಾರ್ಯ ಸದ್ಗುರುನ ಜವಾಬ್ದಾರಿ ಇರ್ತಕ್ಕಂಥದ್ದು. ಆದ್ರೆ ಮನಸ್ಸು ಸ್ವಚ್ಛ ಬೇಕಾಗ್ತದೆ, ಮನಸ್ಸ ಪವಿತ್ರವಾಗಬೇಕಾಗ್ತದೆ. ಹೆಂಗ ನಮ್ಮ ಪ್ರತಿಬಿಂಬ ಕಾಣಬೇಕಾದ್ರೆ ನೀರು ತಿಳಿಯುತ್ತಪ್ಪ ಅಂದ್ರೆ ನಮ್ಮ ಪ್ರತಿಬಿಂಬ ಕಾಣ್ತದ, ನೀರು ಕಲ್ಲಗಾಗಿರ್ತಂದ್ರೆ ಪ್ರತಿಬಿಂಬ ಕಾಣ್ತೈತೆ. ಹಂಗ ನಮ್ಮ ಸ್ವಚ್ಛ ಮನಸ್ಸಿನಿಂದ ಸದ್ಭಕ್ತಿಯಿಂದ ಮಾಡಿದ್ದಾದ್ರೆ ಸದ್ಗುರುನಾಥ ನಮ್ಮನ್ನ ಯಾವತ್ತು ರಕ್ಷಣೆ ಮಾಡೇ ಮಾಡ್ತಾರೆ. ಜವಾಬ್ದಾರಿ ಅವ್ರಿಗೆ ಇರ್ತಕ್ಕಂಥದ್ದಾಗ. ಯಾಕೆ ಅವ್ರಿಗೂ ಗೊತ್ತೈತೆ ನಮ್ಮ ಕಾರ್ಯ ಹೆಂಗೆ ಮಾಡ್ಬೇಕು, ಅವ್ರಿಗೂ ಜವಾಬ್ದಾರಿ. ನಮ್ಮ ಶಿಷ್ಯ ಅಂದ್ರೆ ನಮ್ಮ ಭಕ್ತರು ಮಾಡ್ತಿದ್ದಾರೆ, ಈ ಕಾರ್ಯವನ್ನು ಹೆಂಗೆ ಮುನ್ನಡೆಸಬೇಕು ಅಂತಕ್ಕಂಥ ಅವ್ರಿಗೆ ಜವಾಬ್ದಾರಿ ನಡ್ತಾರೆ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಅವ್ರು ಯಾರ್ಯಾರು ಕಳಿಸ್ಬೇಕು, ಯಾರ್ಯಾರು ಭಕ್ತರು ಕಳಿಸ್ಬೇಕಂತಕ್ಕಂಥ ಅವ್ರವ್ರ ಮನಸ್ಸಿನೊಳಗೆ ಹೋಗಿ ಇವತ್ತು ಸಹಿತ ರುಯಿನಾಥ್ ಭಜನಾ ಮಂಡಳಿಯವರು ಎಟ್ಟಪ್ಪ ಅಂದ್ರೆ 2 ತಾಸು ಅವರಿಗೆ ಏನಪ್ಪ ಅಂದ್ರೆ ಅಭಂಗಗಳನ್ನು ಹಾಡಿ, ಅಂದ್ರೆ ಸಂತರ ಮಹಾರಾಷ್ಟ್ರ ಅಭಂಗ ಅಂತಾರ, ಈಗ ನಮ್ಮ ಕರ್ನಾಟಕದಾಗ ವಚನ ಸಾಹಿತ್ಯ ಅಂತಾರೆ, ಭಜನಾ ಪದಗಳಂತಾರ, ಎಲ್ಲರಿಗೆ ಉಣಬಡಿಸಿರ್ತಕ್ಕಂಥ ಒಂದು ಸಿದ್ಧ ಕಮಿಟಿ ವತಿಯಿಂದಲೂ ಅದು ವೇದಿಕೆ ಮೂಲಕವಾಗಿ ಶರಣ ಅಂತ ಹೇಳಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಆಗುವ ಮುಂಚಿತವಾಗಿ ಲೋಕ ಜನನಿಗಿರ್ತಕ್ಕಂಥ ಜಗನ್ಮಾತೆಯ ಮಂಗಲಾಚರಣವನ್ನು ಮಾಡಿ ಸರ್ವ ಮಂಗಲ ಮಾಂಗಲ್ಯ ಸೇವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಲೋಕ ಜನನಿಯಾಗಿರ್ತಕ್ಕಂಥ ಜಗನ್ಮಾತೆ ದಾನಮ್ಮ ದೇವಿ ನಿಮ್ಮ ಶ್ರೀ ಚರಣಾರವಿಂದಗಳಿಗೆ ದೀರ್ಘ ನಮಸ್ಕಾರವನ್ನು ಹಾಕಿ ನಾ ಮಾಡ್ತಕ್ಕಂಥ ಕಾರ್ಯವನ್ನು ನಿರ್ವಿಘ್ನ ಬರಲಾರದಂತೆ ವಿಘ್ನ ಬರಬಾರದಂತೆ ನಿನ್ನ ಮುಂದೆ ನಡೆಸಿಕೊಂಡು ಹೋಗಂತಕ್ಕಂಥ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ರೂಪ ಮಂಗಳಾಚರಣ, ವಸ್ತು ನಿರ್ದೇಶ ರೂಪ ಮಂಗಳಾಚರಣ, ಆಶೀರ್ವಾದ ರೂಪ ಮಂಗಳಾಚರಣ, 3 ಮಂಗಳಾಚರಣವನ್ನು ಮಾಡಿ ವಿಷಯದಲ್ಲಿ ಪ್ರವೇಶ ಆಗ್ತಕ್ಕಂಥವರಾಗುತ್ತಾರೆ. ನಿನ್ನಿನ ದಿವಸ ಏನಾಗಿರ್ತಪ್ಪ ಅಂತಂದಾದ್ರೆ ದಾನಮ್ಮ ದೇವಿ ಅಲ್ಲಿ ಮನಗುಳಿ ಗ್ರಾಮದೊಳಗೆ ಹೋಗಿ ಏನ್ ಮಾಡಿದ್ರು, ಅಲ್ಲಿ ಕಲ್ಲಿನ ಮೂರ್ತಿಯಾಗಿರ್ತಕ್ಕಂಥ ನಂದಿಗೆ ಕಬ್ಬನ್ನು ತಿನ್ನಿಸಿರ್ತಕ್ಕಂಥ ಕಥೆಯನ್ನು ಕೇಳಿದೀವಿ.
ಅಲ್ಲಿ ಕಲ್ಲಿನ ಮೂರ್ತಿಯಾಗಿರ್ತಕ್ಕಂಥ ನಂದಿಗೆ ಏನು ಮಾಡಿರಪ್ಪ ಅಂದ್ರೆ ಕಬ್ಬನ್ನು ತಿನ್ನಿಸಿರ್ತಕ್ಕಂಥ ನೋಡಿದೀವಿ. ಅಲ್ಲಿಂದ ಹೋಗಿಸಿಂದ ಮೈಸೂರು ಪ್ರಾಂತವಾಗಿರ್ತಕ್ಕಂಥ ಮೈಸೂರ ಅನೇಕವಾಗಿರ್ತಕ್ಕಂಥ ಗ್ರಾಮಗಳಿಗೆ ಸತ್ತ ಮಗುವಿನ ಸಹಿತ ಗೌರವನ ಮಗನನ್ನು ಸಹಿತ ಬಸವ ಕಥೆಯನ್ನ ನಿನ್ನಿಂದ ನಾವೆಲ್ಲ ಕೇಳಿದ್ದೀವಿ. ಇವತ್ತು ಏನಪ್ಪಾ ಅಂತಂದ್ರೆ ಕಂಚಿಯ ಕಣಗಿಲಿ ಮಹಾರಾಜರ ಕಣ್ಣು ತೆರೆಸಿದ್ದು ಅಂತ ಕಣ್ಣನ್ನ ಅವ್ರಿಗೆ ಎಚ್ಚರ ಮಾಡಿರ್ತಕ್ಕಂಥ ಕಥೆ ಅಂತಕ್ಕಂಥ ಕಣಗಿಲಿ ಮಹಾರಾಜ ಅಂತಕ್ಕಂಥ ಏನಪ್ಪಾ ಅಂತಂದ್ರೆ ಕಾಂಚಿ ಪಟ್ಟಣದ ಕಣಗಿಲಿ ಮಹಾರಾಜರು ಒಂದು ಸುಂದರವಾಗಿರ್ತಕ್ಕಂಥ 1 ಕೋಟಿ ಖರ್ಚು ಮಾಡಿ ಏನು ಕಟ್ಟಿದ್ದಪ್ಪ ಅಂತಂದ್ರೆ ವಿಷ್ಣು ಭಗವಂತನ ಮಂದಿರವನ್ನು ಕಟ್ಟಿದ್ದ. ವಿಷ್ಣು ಭಗವಂತನ ಮಂದಿರವನ್ನು ಕಟ್ಟಿದ್ದ. ವಿಷ್ಣು ಭಗವಂತನ ಮಂದಿರ ಕಟ್ಟಿ ಏನ್ ಮಾಡ್ತಾರೆ, ಅಲ್ಲಿ ಬ್ರಾಹ್ಮಣರ ಏನು ಅರ್ಚಕರು ಯಾರು ನೇಮಿಸಿದ, ಬ್ರಾಹ್ಮಣರು ನೇಮಿಸಿದ್ದ 1 ಕೋಟಿ ಖರ್ಚು ಮಾಡಿದ್ದ. ಆದ್ರೆ ಅವನಲ್ಲಿ ಏನಿತ್ತಂದ್ರೆ ಭೇದ ಭಾವ ಇತ್ತು. ನಾವು ವೈಷ್ಣವ ಪಂಥದವರು, ಅವ್ರು ಆ ಪಂಥದವರು, ಈ ಪಂಥ ಅಂತಕ್ಕಂಥ ಭೇದ ಭಾವದಿಂದ ರಾಜನಿದ್ರು ಸಹಿತ ಅವನ ಭೇದ ಭಾವ ಅಳಿಸಿದ್ದಿಲ್ಲ. ಹಾಗೆ ಏನು ಬ್ರಾಹ್ಮಣರ ಅರ್ಚಕರನ್ನು ನೇಮಿಸಿದ್ದ. ಬ್ರಾಹ್ಮಣರ ಅರ್ಚಕರನ್ನು ನೇಮಿಸಿದ್ದ. ಹಂಗ ಸಂಚಾರ ಮಾಡ್ತಾ ದಾನಮ್ಮ ದೇವಿ ಎಲ್ಲಿ ಬರ್ತಾಳಪ್ಪ ಅಂತಂದ್ರೆ ದಾನಮ್ಮ ದೇವಿ ಮತ್ತು ಸೋಮನಾಥ ಅವ್ರ ಪತಿಯಾಗಿರ್ತಕ್ಕಂಥ ಸೋಮನಾಥ ಅಲ್ಲಿ ಏನಪ್ಪಾ ಅಂದ್ರೆ ವಿಷ್ಣು ಭಗವಂತನ ಮಂದಿರಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಂದಿರಗಳಿಗೆ ಬರುವಾಗ ಬ್ರಾಹ್ಮಣರಾಗಿರ್ತಕ್ಕಂಥ ಅರ್ಚಕರು ಏನ್ ಮಾಡಿರಪ್ಪ ಅಂದ್ರೆ ದಾನಮ್ಮ ದೇವಿಯನ್ನ ಸೋಮನಾಥನನ್ನ ಬರುಗೊಡಲಿಲ್ಲ. ಅವ್ರಿಗೆ ಮಂದಿರದಲ್ಲಿ ಪ್ರವೇಶ ಮಾಡುವುದಿಲ್ಲ. ಪ್ರವೇಶ ಮಾಡುವಾಗ ಏನ್ ಮಾಡಿರಪ್ಪ ಅಂತ ದಾನಮ್ಮ ದೇವಿ ಮತ್ತು ಸೋಮನಾಥ ಭಗವಂತನ ನಮಸ್ಕಾರ ಮಾಡ್ಲಿಕ್ಕೆ ಯಾಕೆ ವ್ಯತ್ಯಾಸ ಮಾಡ್ತೀರಿ, ಯಾಕೆ ವ್ಯತ್ಯಯ ಮಾಡ್ತೀರಿ, ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತಂದ ಕೂಡಲೇ ಇವ್ರು ಒತ್ತಾಯಪೂರ್ವಕ ಹೋಗೋದ್ರಿಂದ ಅಲ್ಲಿ ಅರ್ಚಕರು ಏನು ಮಾಡಿರಪ್ಪ ಅಂತಂದ್ರೆ ಸೋಮನಾಥನನ್ನ ಮತ್ತು ದಾನಮ್ಮ ದೇವಿನ ಏನು ಮಾಡಿರಪ್ಪ ಅಂದ್ರೆ ದಬ್ಬಿ ಬಿಟ್ಟು ನಂತರ ಹೋಗಿ ರಾಜ ಹೇಳು ಇಬ್ರು ದಂಪತಿಗಳು ಬಂದಾರ. ಆ ದಂಪತಿಗಳು ಬಂದು ಏನಪ್ಪಾ ದಬ್ಬಾಳಿಕೆಯಿಂದ ಗುಡಿಗಳಿಗೆ ಪ್ರವೇಶ ಮಾಡ್ತಿದ್ದಾರೆ. ಅವ್ರು ಹೆಂಗದರಪ್ಪ ಅಂತಂದ್ರೆ ಯಾವ ಕೀಳ ಜಾತಿಯವರು ಗೊತ್ತಿಲ್ಲ ಅಂತ ರಾಜ ಹೋಗಿ ಸುದ್ದಿ ಬಿಡಿಸಿದ್ರು. ಯಾರೋ ಒಂದು ಅಸ್ಪೃಶ್ಯರು ಬಂದಾರ ಮತ್ತು ಗುಡಿಗಳಿಗೆ ಪ್ರವೇಶ ಮಾಡ್ತಿದ್ರೆ ಹೋಗೋಣ, ನಮ್ಮ ಪ್ರವೇಶ ಮಾಡೋದು ಕೊಡಲಾರಕ್ಕೆ ಒತ್ತಾಯಪೂರ್ವಕ ಬರ್ತಕ್ಕಂಥರಾಗಿದ್ದೆ ಅವ್ರು ಹೊರಗೆ ದಬ್ಬಿದ್ದೇವೆ, ಅಲ್ಲೇ ನಿಂತಿದ್ದಾರೆ ಅವರು ಅಂತೇಳಿ ಹೋಗಿ ರಾಜನ ಸುದ್ದಿ ಮಾಡಿದ್ರು. ಅವ್ನು ರಾಜ ಹೆಂಗಪ್ಪ ಅಂತಂದ್ರೆ ರಾಜ ತಿಳಿದಂತಿದ್ದ ಅಂತಂದ್ರೆ ಒಳ್ಳೇದಾಗ್ತದ. ತಿಳಿದಾಗಿರ್ತಕ್ಕಂಥ ಮನುಷ್ಯ ಕೈ ಅಳವಿ ಕೊಟ್ಟದ್ರೆ ಹೆಂಗಾಗ್ತದ್ರಿ? ನೀನ್ ಹೇಳಲ್ಲ ಕಾಗಿ ಕೈ ಕಾರ್ಬಾರ ಕೊಟ್ರ ಎಲ್ಲರೂ ಅಡಿ ಮಾಡಿ ತಂದಂಗೆ ಇರ್ತಿದ್ರಿ. ಹಂಗ ಒಳ್ಳೆಗಿರ್ತಕ್ಕಂಥ ಸದ್ಗುರಿ ಶಾಲೆ ಇರ್ತಕ್ಕಂಥ ಸನ್ಮಾನಗಳು ನೀಡ್ತಕ್ಕಂಥ ರಾಜ ಇದ್ದಪ್ಪ ಅಂತಂದ್ರೆ ರಾಜ ಚೆನ್ನಾಗಿ ನೀಡ್ತಕ್ಕಂಥದ್ದಾಗ್ತದೆ. ಅದು ಅವಾಗ ಹಂತವಿರ್ತಕ್ಕಂಥವನು. ಹಂತವಿರ್ತಕ್ಕಂಥ ರಾಜ ಏನು ಮಾಡಿದ ಅಂದ್ರೆ ಅವ್ರ ಸೇನಾಧಿಪತಿಗಳ ಮೇಲೆ ಏನ್ ಮಾಡ್ರಿ ದಬ್ಬಾಳಿಕೆಯಿಂದ ಅವ್ರ ಬಿಲ್ಲ ಬಾಣಗಳು ಬಿಡ್ರಿ ಅಂತೇಳಿ ಹೇಳಿ ಕಳಿಸಿಕೊಟ್ಟ. ಅವ್ರ ಮೇಲೆ ಬಿಲ್ಲ ಬಾಣಗಳನ್ನು ಬಿಡ್ರಿ ಅಂತ ಹೇಳಿ ಕಳಿಸಿಕೊಟ್ಟ. ಅದೇ ಪ್ರಕಾರ ಬಂದ್ರು ಅವರೆಲ್ಲ ಏನು ಸೇನಾಧಿಪತಿಗಳು ಬಂದ ಆ ಸೋಮನಾಥನ ದಾನಮ್ಮ ಮೇಲೆ ಬಂದ ದಬ್ಬಾಳಿಕೆಯಿಂದ ಒಂದು ಗುಡಿಗಳಿಗೆ ಪ್ರವೇಶ ಮಾಡ್ತಿದ್ದೀರಿ ಅಂತ ಹೇಳಿ ಏನ್ ಮಾಡ್ರಪ್ಪ ಅಂತಂದ್ರೆ ಬಿಲ್ಲನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ರಿ. ಸೋಮನಾಥನಿಗೆ ದಾನಮ್ಮ ದೇವಿಗೆ ಸತಿಪತಿಗೆ ಬಿಲ್ಲನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ರೆ ಹೆಂಗೆ ಒಂದೊಂದು ಬಿಲ್ ಬಿಡ್ತಿರಲ್ಲ ಏನ್ ಮಾಡ್ತಿದ್ದ ಬಿಲ್ ಹೋಗಿ ಅಂತಂದ್ರೆ ಒಂದು ಸೋಮನಾಥನ ಪಾದಕ್ಕೆ ಕಮಲಾಗಿ ಬೀಳ್ತಿತ್ತು, ಒಂದು ದಾನಮ್ಮ ದೇವಿಯ ಪಾದಕ್ಕೆ ಕಮಲಾಗಿ ಬೀಳ್ತಿತ್ತು. ಬಾಣ ಕಟ್ಟಿಲ್ಲ, ಕಮಲ ಹೂವಾಗಿ ಬೀಳ್ತಿತ್ತು. ಹೆಂಗೆ ಬಾಣ ಬಿಡ್ತಿದ್ರು, ಕಮಲ ಹೂವಾಗಿ ಬೀಳ್ತಿತ್ತು. ಆ ಸುದ್ದಿಯನ್ನು ಹೋಗಿ ಮತ್ತೆ ರಾಜ ಹೇಳಿದ್ರು, ನಾವೆಷ್ಟು ಬಾಣವನ್ನು ಪ್ರಯೋಗ ಮಾಡಿ ಸಹಿತ ಆ ಬಾಣಗಳೆಲ್ಲ ಇವ ಬಂದಿರ್ತಕ್ಕಂಥ ಸತಿಪತಿಗಳಾದ ಅವ್ರ ಬಾಣಕ್ಕೆ ಹೋಗಿ ಏನಪ್ಪಾ ಅಂದ್ರೆ ಪುಷ್ಪಾಗಿ ಬೀಳ್ತಿದ್ದಾವ ಅಂತ ರಾಜ ಹೇಳಿದ್ರು. ಅವಾಗ ರಾಜಾಗ ಅರಿವಾಯ್ತು ಏನಪ್ಪಾ ಅಂತಂದ್ರೆ ನಾವು ಬಿಟ್ಟಿರ್ತಕ್ಕಂಥ ಬಾಣ ಎಂತೆಂಥ ರಾಜ್ಯವನ್ನು ಸೆದೆ ಬೆಳೆದಿರ್ತಕ್ಕಂಥವ್ರು, ಎಂತೆಂಥ ಬಿಲ್ಲಕ್ಕ ಎಂತೆಂಥ ರಾಜ್ಯವನ್ನು ಸೋಲಿಸಿ ಎಲ್ಲರೂ ರಾಜ್ಯವನ್ನು ವಶಪಡಿಸಿಕೊಂಡಿರ್ತಕ್ಕಂಥವ್ರು ಬಾಣ ಬಿಟ್ಟಂತರ ಅವ್ರು ಹೋಗಿ ಪಾದ ಕಮಲಗಳಿಗೆ ಪುಷ್ಪಾಗಿ ಬಿಡೋದಪ್ಪ ಅಂತಂದಾದ್ರೆ ಅವ್ರು ಸಾಮಾನ್ಯ ಆಗಿರ್ತಕ್ಕಂಥ ಅಲ್ಲಿ ಬರ್ತೇನೆ ನಡಿ ಅಂತೇಳಿ ಬಂದ್ರು. ರಾಜನ ಬಂದೇನ್ರಿ ಅಲ್ಲಿ ವಿಷ್ಣು ಭಗವಂತನ ಮೂರ್ತಿ ಇದ್ದ ಮಂದಿರ ಇತ್ತಲ್ಲ, ಮಂದಿರಕ್ಕೆ ಅಲ್ಲೇ ಬಂದರು. ಅಲ್ಲಿ ಬಂದು ಏನ್ ಮಾಡಿರಪ್ಪ ಅಂತಂದಾದ್ರೆ ವಿಷ್ಣು ಭಗವಂತ ಏನ್ ಮಾಡ್ತಾರಪ್ಪ ಅಂತಂದಾದ್ರೆ ಅಲ್ಲಿ ಬಂದ ನಂತರ ಆ ರಾಜನು ನಿಂತ ನಂತರ ಅವ್ರ ಅರ್ಚಕನ ಡಬ್ಬಿ ಒಳಗೆ ಹೊಂಟಿದ್ರು. ಹೋದ ರಾಜ ಬಂದ ಹೋಗಿ ಅಂದ ಇವ್ರು ಸಾಮಾನ್ಯ ಆಗಿರ್ತಕ್ಕಂಥ ಪಾದ ಕಮಲಿಗೆ ಬಾಣಗಳ ಪುಷ್ಪ ಬಿಡ್ತಾವ ಒಂದ್ ಬಳಕ ಏನಪ್ಪಾ ಅಂತಂದಾರೆ ಇವರು ಪಾರ್ವತಿ ಪರಮಾತ್ಮರಾದಾರ ಅವ್ರು ಒಳಗ್ ಬೀಳ್ರಿ ಅಂತ ಹೇಳಿದ್ರು. ಒಳಗ್ ಬೀಳ್ರಿ ಅಂತ ಹೇಳೋದು ಅಟ್ಟ ಅಲ್ಲಿ ಒಳಗಿರ್ತಕ್ಕಂಥ ಕಲ್ಲಿನ ಮೂರ್ತಕ್ಕಂಥ ವಿಷ್ಣು ಭಗವಂತ ಇವ್ರ ದರ್ಶನಕ್ಕೆ ಗುಡಿ ಬಿಟ್ಟು ಹೊರಗೆ ಬಂದಿದ್ದ. ಒಳಗಿನ ಕಲ್ಲಿನ ಮೂರ್ತಿ ಇರ್ತಕ್ಕಂಥ ವಿಷ್ಣು ಭಗವಂತ ಇವ್ರ ದರ್ಶನಕ್ಕೆ ಹೊರಗೆ ಬಂದಿದ್ದ. ಅಲ್ಲಿ ಸೋಮನಾಥ ದಾನವ ದೇವಿಗೆ ದೀರ್ಘ ದಂಡೋತ್ ನಮಸ್ಕಾರ ಹಾಕಿದ. ವಿಷ್ಣು ಭಗವಂತ
ಯಾರಿಗೆ? ಸೋಮನಾಥ ಮತ್ತು ದಾನಮ್ಮ ದೇವಿಗೆ ಗುಡಿ ಹೊರಗೆ ಬಂದ ಹೆಂಗ ನಡ್ಕೋತ ಬಂದ ಹೊರಗೆ ಬಂದ ಸೋಮನಾಥ ದಾನಮ್ಮ ದೇವಿಗೆ ದೀರ್ಘದಂಡವತ್ ನಮಸ್ಕಾರವನ್ನು ಹಾಕಿದ. ಅವಾಗ ರಾಜಾಗ ಏನಾಯ್ತಂದ್ರೆ ಇವ್ರು ಯಾರು ತಾಕತ್ತದ, ಇವ್ರು ಯಾರು ಬರಬೇಕು ಅಂತಕ್ಕಂಥ ಅವಾಗ ಅವನ ಕಣ್ಣು ತೆರೆಸಿರುವಂತಕ್ಕಂತಂದ್ರೆ ಅವನ ಮಹಾರಾಜನ ಕಣ್ಣನ್ನು ತೆರೆಸಿರುವಂದ್ರೆ ಅವಾಗ ಜ್ಞಾನನ ಲಭಿಸಿಕೊಟ್ಟರು. ಅಂದ್ರೆ ಇವ್ರು ಯಾರು ಅದಾರ ಅಂತಕ್ಕಂಥದ್ದು. ಅಂದ್ರೆ ವಿಷ್ಣು ಭಗವಂತನೇ ದೇವನೇ ಬಂದ ಕಸಿಂದ ಏನ್ ಮಾಡಿದ ಬಂದ ದಾನಮ್ಮ ದೇವಿಯ ಸೋಮನಾಥ ಬಂದು ನಮಸ್ಕಾರ ಮಾಡಿದ. ನಮಸ್ಕಾರವನ್ನು ಮಾಡಿ ಏನ್ ಮಾತಂದ್ರೆ ಅಟ್ಟು ನಮಸ್ಕಾರ ಮಾಡ್ಕೊಂಡು ಏನ್ ಮಾಡ್ರು, ಅವರು ನಮಸ್ಕಾರ ಮಾಡಿ ಹೋಗಿಬಿಟ್ರು ನಂತರ ಅದೃಶ್ಯಾಗಿ ಹೋಗಿಬಿಟ್ರು. ಅವಾಗ ರಾಜಾಗ ಅರಿವಾಯ್ತು, ಇಲ್ಲಿ ಬಂದಿರ್ತಕ್ಕಂಥ ಯಾರು ಅವ್ರನ್ನ ವಿಚಾರಿಸಬೇಕಲ್ಲ, ನಾನು ವಿಚಾರಿಸಲು ಬಂದಿನಲ್ಲ ಅಂತೇಳಿ ಅವ್ರು ರಾಜಾಗ ಮುಡಾಚಾರ ಇವ್ರು ವಿಚಾರಿಸಬೇಕು ಅಂತೇಳಿ ಏನು ಯಾರು ಕಳಿಸಿದ್ರಿ? ಅಲ್ಲಿ ರಾಜ ಸೇನಾಧಿಪತಿ ಕಳಿಸಲಿಲ್ಲ. ಅವನು ರಾಜ್ಯದಲ್ಲಿರ್ತಕ್ಕಂಥ ಕುಂಡ್ರ ಕಣ್ಣು ಕಾಣದವರ ಮಾತಾಡಕ್ ಬರೋದವರ ಅಂತವ್ರನ್ನ ಕಳಿಸಿಕೊಟ್ಟ. ಯಾರ್ರಿ? ದಾನಮ್ಮ ದೇವಿನ ಸೋಮನಾಥ ಕಡೆ ಅಂತವ್ರನ್ನ ಕಳಿಸಿಕೊಟ್ಟ. ಅಂತವರೆಲ್ಲ ಬಂದು ಏನ್ ಮಾಡಿದ್ರು, ಏನಪ್ಪಾ ಅಂತಂದ್ರೆ ಸೋಮನಾಥ ದಾನಮ್ಮ ದೇವಿಗೆ ಏನು ವಿನಂತಿ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ನಮ್ಮ ರಾಜ ಕಣಗಿಲ ಮಹಾರಾಜರು ಕರಿತಿದ್ದಾರೆ, ಬಂದ ನಂತರ ದರ್ಶನಾಶೀರ್ವಾದ ಮಾಡ್ಕೊಂಡು ಅಲ್ಲಿ ಏನಪ್ಪಾ ರಾಜವಾಡಿಗೆ ಬರಬೇಕಂದ್ರೆ ರಾಜವಾಡಿಗೆ ಬರಬೇಕು, ಬಂದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ದರ್ಶನಾಶೀರ್ವಾದ ಕೊಟ್ಟಬೇಕು, ನೀವು ಯಾರು ಅಂತಕ್ಕಂಥ ವಿಚಾರ ಸಮಿದ್ದಾನೆ ಅಂತ ಹೇಳಿ ಆ ಟೈಮ್ ಕುಂಟ್ರ ಏನು ಬಂದದ ಕಣ್ಣು ಕಾಣದವ್ರ ಅಷ್ಟೊಳಗೆ ಏನಾಗಿತ್ತು ಅಂದ್ರೆ ದಿವ್ಯ ದೃಷ್ಟಿಯಿಂದ ಅಂದ್ರೆ ದರ್ಶನಂ ಸ್ಪರ್ಶನಂ ಸಂಭಾಷಣಂ ಕೇವಲ ಮುಕ್ತಿಯೊಪ್ಪುದು ಸ್ವತಂತ್ರ ಸಿದ್ಧಲಿಂಗೇಶ್ವರ ಎಂಬಂತೆ. ಮಹಾತ್ಮರ ದರ್ಶನದಿಂದ ಸ್ಪರ್ಶದಿಂದ ಅವ್ರು ಮಾತಾಡೋದ್ರಿಂದ ಮುಟ್ಟೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಕೇವಲ ಮುಕ್ತಿಯೊಪ್ಪುದು ಸ್ವತಂತ್ರ ಸಿದ್ಧಲಿಂಗೇಶ್ವರ ಎಂಬಂತೆ. ದಾನಮ್ಮ ದೇವಿಯ ಸೋಮನಾಥನ ಯಾವಾಗ ದರ್ಶನ ಆತ, ಯಾವಾಗ ಸಂಭಾಷಣೆ ಆಯ್ತು, ಯಾವಾಗ ಹಸ್ತ ಸ್ಪರ್ಶ ಆಯ್ತಲ್ಲ, ಅವರು ಕುಂಟ್ರ ಹೋಗಿಸಿಂದ ಒಳ್ಳೆ ಶರೀರ ಕೂಡಿಕೊಂಡ್ರು ಎಲ್ಲರೂ. ಅದು ಸುದ್ದಿ ಮತ್ತೆ ಹೋಗಿ ರಾಜ ಹೇಳಿ ನಮ್ಮನ್ನೆಲ್ಲ ಕುಂಡ್ರ ಅಂತೇಳಿ ಅವ್ರು ಕೆರೆ ಕಳಿಸಿದ್ವಿ. ಆದ ಸಹಿತ ಆ ದಿವ್ಯ ದೃಷ್ಟಿಯಿಂದ ಅವ್ರ ಸ್ಪರ್ಶ ಮಾಡೋದ್ರಿಂದ ಅವ್ರ ಸಂಭಾಷಣೆಯಿಂದ ನಾವೆಲ್ಲ ಸದೃಢವಾಗಿ ಶರೀರದಿಂದ ಉಳ್ಳವರಾಗಿ ಮರಳಿ ಬಂದಿದ್ದೇವೆ ಅಂತ ರಾಜ ಹೇಳಿದ್ರು. ಅವಾಗ ರಾಜಾಗ ಅರಿವಾಯ್ತು. ಅವಾಗ ಏನು ರಾಜನ ಪಲ್ಲಕ್ಕಿ ತಗೊಂಡು ಹೋಗಿ ಅಲ್ಲಿ ದಾನಮ್ಮ ದೇವಿಯನ್ನ ಮತ್ತು ಸೋಮನಾಥನ ಕರ್ಕೊಂಡು ಮೇನಿ ಒಳಗೆ ಕರ್ಕೊಂಡು ಬಂದ ರಾಜನೊಳಗೆ ಇಳಿಸಿ ಏನ್ ಮಾಡ ಪಾದ ಪೂಜಾದಿಗಳನ್ನು ಮಾಡಿ ಅವರನ್ನ ಸತ್ಕರಿಸಿ ಧನ್ಯತ್ವವನ್ನು ಬಂದಿದ ಅಂತಕ್ಕಂಥ ಅವಾಗ ಸಹಿತ ಹೇಳಲಿ. ಏನ್ ಹೇಳಪ್ಪ ಅಂತಂದ್ರೆ ಭೇದ ಭಾವವನ್ನು ಮಾಡಲಿ ಅಂದ್ರೆ ಜಾತಿ ಮತ ಪಂಥ ಭೇದ ರಹಿತ ಇರ್ತಕ್ಕಂಥ ಪರಮಾತ್ಮನಲ್ಲಿ ನೀವು ಭೇದವನ್ನು ಮಾಡ್ತಿದ್ದೀರಿ. ಏನಪ್ಪಾ ಅಂತಂದ್ರೆ ಜನರಲ್ಲಿ ಸಹಿತ ಭೇದ ಮಾಡಬಾರ್ದು, ನೀವು ದೇವರಲ್ಲಿ ಭೇದವನ್ನು ಮಾಡ್ತೀರಿ ಅಂತ ಬಳಕ ಏನಪ್ಪಾ ಅಂದ್ರೆ ನಿನಗೆ ಎಷ್ಟು ಜನ್ಮಾದಿಗಳು ಏನು ಪಾಪದಿಂದ ಕೂಡಿದ ಎಷ್ಟು ಜನ್ಮಾಂತರ ತಿಳಿಬೇಕಾಗ್ತದೆ ಅಂತಕ್ಕಂಥ ತಿಳುವಳಿಕೆ ಹೇಳ್ತಕ್ಕಂಥ ಯಾರಿಗೆ? ರಾಜನಿಗೆ, ಕಣಗಿಲ ಮಹಾರಾಜನಿಗೆ ಇದು ಭೇದ ಭಾವವನ್ನು ಮಾಡಬಾರದು ಅಂತಕ್ಕಂಥ. ಮನುಷ್ಯ ಜಾತಿ ಒಂದೇ ಇರ್ತಕ್ಕಂಥದ ಏನಪ್ಪಾ ಅಂದ್ರೆ ಅವರವರ ಕಸಬಗೆ ಅನುಗುಣವಾಗಿ ಅವರವರ ಕೆಲಸಕ್ಕೆ ಅನುಗುಣವಾಗಿ ಅವ್ರ ವೃತ್ತಿಗೆ ಅನುಗುಣವಾಗಿ ಬಂದಿರತಕ್ಕಂಥ ಇರ್ಬೋದು, ವೃತ್ತಿಗೆ ಅನುಗುಣವಾಗಿ ಜಾತಿ ಇರ್ಬೋದು. ಆದ್ರೆ ಮಾನವ ಕುಲ ಕೋಟಿ ಒಂದೇ ಇರ್ತಕ್ಕಂಥದ ಏಕಮೇವ ದ್ವಿತೀಯ ಬ್ರಹ್ಮ ಒಂದೇ ಹೇಗಾಯ್ತೋ ಈ ಬ್ರಹ್ಮಾಂಡ ರೂಪ ಇರ್ತಕ್ಕಂಥ ಬ್ರಹ್ಮನ ಅಂಡವಾಗಿರ್ತಕ್ಕಂಥ ಇನ್ನು ಕೋಳಿ ತತ್ತಿ ಐತಿ, ಕೋಳಿ ತತ್ತಿ ಹಾವಿನ ತತ್ತಿ ಐತಿ. ಕೋಳಿ ತತ್ತಿ ಒಳಗೆ ಏನ್ ಹುಡ್ತದ್ರಿ? ಹಾವು. ಕೋಳಿ ಬರ್ತಿದ್ದಿಲ್ರಿ, ಹಾವಿನ ತತ್ತಿ ಒಳಗೆ ಏನ್ ಹುಡ್ತದ್ರಿ? ಹಾವು ಹುಡ್ತದ. ಹಂಗ ಬ್ರಹ್ಮಾಂಡ ರೂಪ ಇರ್ತಕ್ಕಂಥ ಪರಮಾತ್ಮ ರಚನೆ ಆಗಿರ್ತಕ್ಕಂಥ ಇದು ಅಂಡದೊಳಗೆ ಬ್ರಹ್ಮಾಂಡದೊಳಗೆ ಯಾರು ಇರ್ತಾರೆ? ಬ್ರಹ್ಮ ಇರಬೇಕಿಲ್ರಿ. ಹಾಗ ನಿಮ್ಮಲ್ಲಿ ಯಾಕೆ ಭೇದವನ್ನು ಮಾಡ್ಕೊಳ್ತೀರಿ? ಭೇದವನ್ನು ಮಾಡಬೇಡ್ರಿ. ಏನಪ್ಪಾ ಅಂತಂದ್ರೆ ಎಲ್ಲರೂ ಸಮದೃಷ್ಟಿಯನ್ನು ನೋಡಿದ್ದಾರೆ ಮಾತ್ರ ಏನಾಗ್ತದ ಧನ್ಯತ್ವವನ್ನು ಕಾಣ್ಲಿಕ್ಕೆ ಬರ್ತಕ್ಕಂಥದ್ದಾಗ್ತದ. ಅದ್ರ ಭೇದವನ್ನು ಮಾಡಬೇಡ್ರಿ ಅಂತಕ್ಕಂಥ ಉಪದೇಶ ಮಾಡಿ ಕಣಗಿಲ ಮಹಾರಾಜ ಉಪದೇಶ ಮಾಡಿದ ನಂತರ ಅವಾಗ ಅರಿಯಲಾರದೆ ನಾನು ದೊಡ್ಡ ತತ್ವವನ್ನು ಮಾಡಿದ್ದೇನೆ ಅಂತಕ್ಕಂಥ ಏನು ಮಾಡಪ್ಪ ಅಂದ್ರೆ ಇವರು ಸಾಮಾನ್ಯವಾಗಿರ್ತಕ್ಕಂಥವ್ರಲ್ಲ ಅಂತೇಳಿ ಕಣಗಿಲ ಮಹಾರಾಜ ಏನ್ ಮಾಡ್ತಾರೆ, ಅವ್ರಿಗೆ ಬಂದಿರ್ತಕ್ಕಂಥ ಸತಿಪತಿಗಳನ್ನ ಇವರು ಮಹಾತ್ಮರು ಶಿವಾವತಾರಿಗಳು ಅಂತಕ್ಕಂಥ ಅವ್ರು ಗುಣಗಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ. ಯಾಕಂದ್ರೆ ಯಾವ ರೀತಿ ಮಹಾತ್ಮರು, ಸಂತರು, ಶಿವಿಗಳು, ಜ್ಞಾನಿಗಳು ಯಾವ ರೀತಿ ನಮ್ಗೆ ದರ್ಶನ ಕೊಡ್ತಾರೆ, ಯಾವ ರೀತಿ ಬಂದು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥ ಯಾರಿಗೂ ಗೊತ್ತಿಲ್ಲ. ಯಾರು ಗೊತ್ತೈತೆ? ಯಾವ ರೂಪದಿಂದ ಬರ್ತಾನಂತ ಗೊತ್ತಿಲ್ಲ. ಹೆಂಗಾಗಿತ್ತಪ್ಪ ಅಂದ್ರೆ ಕಥೆ ಕೇಳಿದ್ರು, ಸಿದ್ಧಾರ್ಥ ಕಥೆ ಕೇಳಿದ್ರು. ಯಾಕಂದ್ರೆ ಕಾಶಿ ಮುಂದೆ ಏನ್ ಮಾಡ ದಾನಮ್ಮ ದೇವಿ ಕಾಶಿ ಪ್ರವೇಶ ಮಾಡ್ತಾಳೆ. ಕಾಶಿ ಪ್ರವೇಶ ಹೆಂಗ್ ಮಾಡ್ತಾಳೆ? ಕಾಶಿ ವಿಶ್ವನಾಥ, ಋಷಿಕೇಶ, ಪ್ರಯಾಗ, ಉತ್ತರ ಕಾಶಿ, ಕೇದಾರನಾಥ, ಗಂಗೋತ್ರಿ ಮತ್ತು ಉಗಮ ಸ್ಥಾನವಾಗಿರ್ತಕ್ಕಂಥ ಎಲ್ಲ ನದಿಗಳು ಉಗಮ ಸ್ಥಾನ ಆಗಿರ್ತಕ್ಕಂಥ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ದರ್ಶನ ಕೊಡ್ಕೋತ ಹೋಗ್ತಾಳೆ. ಕಾಶಿ ಯಾತ್ರೆಗೆ ಅಂದ್ರೆ ಕಾಶಿ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕಥೆ ಈ ಬರ್ತಕ್ಕಂಥದ್ದಾಗ್ತದ. ಅಂದ್ರೆ ಅರಿಯಲಾರದ ಬ್ರಾಹ್ಮಣರು ಏನ್ ಮಾಡಪ್ಪ ಅಂತಂದ್ರೆ ಇವ್ರು ಯಾರು ಅಂತ ತಿಳ್ಕೊಳ್ಳಲ್ಲ, ಅರ್ಚಕರು ತಿಳ್ಕೊಳ್ಳಿಲ್ಲ. ಅದ ದೃಷ್ಟ
ಅಂತ ಅದಕ್ಕೆ ಯುಕ್ತಿಗೆ ಅನುಗುಣವಾಗಿ ಸಿದ್ಧಾರೂಢ ಸಹಿತ ಕಾಶಿಗೆ ಹೋಗಿದ್ರು. ಕಾಶಿ ಕ್ಷೇತ್ರಕ್ಕೆ ಹೋಗಿದ್ರು. ಸಿದ್ಧಾರೂಢ ಸಹಿತ ಕಾಶಿ ಕ್ಷೇತ್ರದೊಳಗೆ ಏನು ಮಾಡ್ತಿರಪ್ಪ, ಕಾಶಿ ವಿಶ್ವನಾಥ ದರ್ಶನ ಮಾಡ್ಕೊಂಡ್ರು. ಕಾಶಿ ವಿಶ್ವನಾಥ ದರ್ಶನ ಮಾಡ್ಕೊಂಡು ಅಲ್ಲಿ ಏನಪ್ಪಾ ಅಂತಂದ್ರೆ ಅನ್ನಪೂರ್ಣೇಶ್ವರ ದರ್ಶನ ಮಾಡ್ಕೊಂಡು ಹಾಗೆ ಸ್ವಲ್ಪ ಸಂಚಾರ ಮಾಡ್ತಾ 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 ಬರೋತ್ನಾಗ ಅಲ್ಲಿ ಏನಿಪ್ಪ ಅಂತಂದ್ರೆ ಅಲ್ಲಿ ಅನ್ನಪೂರ್ಣೇಶ್ವರ ಕರ್ಣಿಕಾ ಘಾಟ್ ಅಂತಕ್ಕಂಥ ಒಂದು ಐತೆ. ಕರ್ಣಿಕಾ ಘಾಟ್ ಅಂತಕ್ಕಂಥದ್ದು ಕಾಶಿ ಒಳಗೆ ಅಲ್ಲೇ ಸಮೀಪ ಇರ್ತಕ್ಕಂಥದ್ದು. ಹಂಗ ಸಂಚಾರ ಮಾಡ್ಕೊಂಡವರು ಅಲ್ಲಿ ಏನಪ್ಪಾ ಅಂತಂದ್ರೆ ದೇವಾಲಯ ಇತ್ತು. ಯಾವ್ದ್ರೆ ಒಂದು ದೇವಾಲಯ ಇತ್ತು, ಶಿವಾಲಯ ಇತ್ತು. ಅಲ್ಲಿ ಏನ್ ಮಾಡ್ತಾರೆ ಬ್ರಾಹ್ಮಣ ಅರ್ಚಕರಂದ್ರೆ ಅಲ್ಲಿ ಪ್ರಸ್ತಾವ ಮಾಡಿದ್ರು. ಪ್ರಸ್ತಾವ ಅಂದ್ರೆ ಅವ್ರು ಯಾರೋ ತಿಥಿ ಯಾವ್ದೊಂದು ಕಾರ್ಯ ಮಾಡಿದ್ರು. ಅಲ್ಲಿ ಸಿದ್ಧಾರ್ಥ ಹೆಂಗ್ ನಿಂತಿರಪ್ಪ ಅಂದ್ರೆ ತೊಗರಿ ಕಡೆಯಿಂದ ಬಡಕಲಾಗಿರ್ತಕ್ಕಂಥವ್ರು ಜನರಿಗೆ ಹೆಂಗ್ ಕಾಣ್ತಿರಪ್ಪ ಅಂತಂದ್ರೆ ಇವಾಗ ಹುಚ್ಚಿರಬೇಕು ಅಂತಕ್ಕಂಥ ಭಾಸ. ಅದಕ್ಕೆ ಶರಣರಿದ್ದಾರೆ. ಹುಚ್ಚನಂತೆ ಕಂಡರು ಅಚ್ಯುತನಾಗಿರುತ್ತಾರೆ ಅಂತಕ್ಕಂಥ ಯುಕ್ತಿ ಅದ. ಅವ್ರು ಹೆಂಗೆ ಕಾಣ್ತಾರೆ, ಹುಚ್ಚನಂತೆ ಕಂಡರು ಸಹಿತ ಅಚ್ಯುತನಾಗಿರುತ್ತಾರೆ ಅಂತ ಹೇಳ್ಯಾರ. ಹಂಗ ಏನಪ್ಪಾ ಅಂದ್ರೆ ಸಿದ್ಧಾರ್ಥ ಸಹಿತ ಅಲ್ಲಿ ಪ್ರಸ್ತಾವ ಮಾಡ್ತಿದ್ರು ಬ್ರಾಹ್ಮಣರ. ಅಲ್ಲಿ ದೊಡ್ಡ ಮಂದಿರ ಆಗಿರ್ತಕ್ಕಂಥ ಶಿವಾಲಯ ಇತ್ತು. ಶಿವಾಲಯಕ್ಕೆ ಇಲ್ಲಿ ಪ್ರಸ್ತಾವತೆ ಇದೆ, ಅಲ್ಲಿ ಪ್ರಸಾದ ಸಿಗ್ಬೋದು ಅಂತೇಳಿ ಹಂಗ ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಿ ಬ್ರಾಹ್ಮಣರು ಏನ್ ಮಾಡಿದ್ರಿ, ಗುಡಿ ಒಳಗ ಮಂದಿರದೊಳಗ ಏನಪ್ಪಾ ಅಂತ ತಟ್ಟಾಗಿ ಬಾಳೆ ಎಲೆ ಹಾಕಿ ಊಟಕ್ಕೆ ಕೊಂಡಾಡ್ತಾರೆ. ಊಟಕ್ಕೆ ಪ್ರಸಾದ ಕೊಂಡಾದ್ರು. ಸಿದ್ಧಾರ್ಥ ಅಲ್ಲೇ ಹೋದರು. ಸಿದ್ಧಾರ್ಥ ಹೋದರು. ಅವರು ಪಂಕ್ತಿಗೆ ಸಿದ್ಧಾರ್ಥ ಹೋಗ್ಕೊತಾರೆ. ಸಿದ್ಧಾರ್ಥ ಕೂತ ನಂತರ ಸಿದ್ಧಾರ್ಥಗೆ ಬ್ರಾಹ್ಮಣರು ಹೇಳಿದ್ರು, ನೀ ಯಾವ ಕುಲದವನಿದೀನೋ ನೀ ಮತ್ತೆ ನಮ್ಮ ಹತ್ತಿರ ಬಂದು ಕುಂದಾಕ ನಿನ್ ಬುದ್ಧಿ ಗೀತಿ ಇದೆಯಲ್ಲ, ಕೆಳಗಿಳಿ ಅಂತ ಹೇಳೋದು. ನಿನಗೆ ಹಾಕ್ತಾರ ಅಲ್ಲಿ ಕೆಳಗಿಳಿ ಅಂತಂದ್ರು. ಅಲ್ಲಿ ಬಾಳೆಯಲ್ಲಿ ಹಾಕ್ತಾರೆ, ಕೆಳಗದ್ದು ಊಟ ಮಾಡುವ ಅಂತಂದ್ರೆ ಸಿದ್ಧಾರ್ಥ ಕಟ್ಟಿ ತೊಳೆದು ಕುಣಿಸಿದ್ರು. ಯಾರು ಸಿದ್ಧಾರ್ಥ ಅಂದ್ರೆ ಅದ್ವೈತ ಸಾರಮ ಚಕ್ರವರ್ತಿ ಸಿದ್ಧಾರ್ಥ ಅಂತ ಈಗ ನಡೆಸೋದಿರು. ಅದಕ್ಕೆ ಶರಣರು ಸಂತರು ಶಿವಿಗಳು ಜ್ಞಾನಿಗಳು ಅನ್ನೋದು ಏನ್ ಮಹತ್ವ ಯುಕ್ತಿ ಐತೆ. ಸತ್ಪುರುಷರ ಸತ್ವ ಸತ್ತ ಮೇಲೆ ಗೊತ್ತಾಗುತ್ತದೆ ಅಂತ ನೇಮ. ಅಲ್ಲಿವರೆಗೆ ಅರ್ಥ ಆಗೋದಿಲ್ಲ, ಅಲ್ಲಿವರೆಗೆ ತಿಳಿಯಂಗಿಲ್ರಿ. ಹಿತ್ತಲಾಗ ಔಷಧ ಬಹಳ ಮದ್ದು ಐತಿ, ಆದ್ರೆ ಉಪಯೋಗ ಮಾಡ್ತೇವೆ ಅಂತ ನಾವು. ಹಿತ್ತಲಗಡೆ ಔಷಧಕ್ಕೆ ಮದ್ದಲ್ಲ ಅಂತ ಐತಿ, ಅದು ಸುತ್ತಿ ವಾಕ್ಯ ಐತಿ. ಹಾಗೆ ಹಿತ್ತಲಾಗ ಮಹತ್ವವಾಗಿರ್ತಕ್ಕಂಥ ಔಷಧ ಐತಿ. ಅದನ್ನ ಹೆಂಗ ಮಾಡಿದೆವಪ್ಪ ಅಂದ್ರೆ ಉಣ್ಣಿ ಕೆಚ್ಚಲು ಇದ್ದು ಹಾಲ ನೊರೆಯನ್ನು ಸವಿಲಾರದೆ ರಕ್ತವನ್ನು ಹೀರಿದಂತೆ ಆಗ್ಯದ ನಮ್ಮ ಜಲ. ಉಣ್ಣಿ ಏನಪ್ಪಾ ಅಂದ್ರೆ ಕೆಚ್ಚಲಾಗ ಐತಿ. ಎಷ್ಟು ಹಾಲು ಕುಡಿದ್ರಿ, ಹಾಲು ಕುಡಿತಿ ಅಂದ್ರೆ ಹಾಲು ಕುಡ್ಲಿಲ್ರಿ, ರಕ್ತನೇ ಹೀರ್ತ್ರಿ. ಹಂಗ ನಾವು ಏನಪ್ಪಾ ಘನ ನಮ್ಮಲ್ಲಿ ಇರ್ತಕ್ಕಂಥ ಘನವನ್ನು ಅರಿಯಲಾರದೆ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಸಂಸಾರ ವಿಷಯ ರೂಪ ಇರ್ತಕ್ಕಂಥ ರಕ್ತವನ್ನು ಹೀರಾದೇವ್ ನಾವು. ಉಣ್ಣಿ ಅಂತಾಗೆ ನಮ್ಮ ಜನ್ಮ. ಹಂಗ ಏನಪ್ಪಾ ಅಂದ್ರೆ ಮಹಾತ್ಮರನ್ನ ಅರಿಬೇಕಾದ್ರೆ ತಿಳ್ಕೊಳ್ಬೇಕಾದ್ರೆ ಮೀನಿನ ಹೆಜ್ಜೆ ಮೀನಿಗೆ ಗೊತ್ತಾಗ್ತಾರೆ, ಮಹಾತ್ಮರಿಗೆ ಗೊತ್ತಾಗ್ತಾರೆ, ಶರಣರ ಮಹಿಮೆ ಶರಣರಿಗೆ ಗೊತ್ತಾಗ್ತದೆ ಎಂಬಂತೆ ಅಲ್ಲಿ ಪ್ರಸ್ತಾವ ಮಾಡ್ತಿದ್ರು ಬ್ರಾಹ್ಮಣರು. ಊಟ ಕೊಂಡುವಾಗ ನೀ ಕೇಳ್ಕೊಂಡು ಅಸ್ಪೃಶ್ಯರಾಗಿರ್ತಕ್ಕಂಥ ನಿನ್ನನ್ನ ನೋಡಿ ನಮಗೇನಾಗ್ತದ ಅಸಹ್ಯ ಆಗ್ತಕ್ಕಂಥದ್ದು ಕೇಳ್ಕೊಂಡ್ರು ಅಂದ್ರೆ ಸಿದ್ಧಾರ್ಥ ಅಲ್ಲಿ ಅಲ್ಲಿ ಕೂತಿನಿಗೆ ಕಳ್ಕೊಂಡ್ರು ಅಂದ್ರೆ ಬ್ರಾಹ್ಮಣರು. ಇವರಲ್ಲೇ ಮ್ಯಾಲ ಕೂತಿ ಎಲ್ಲ ಪ್ರಸ್ತಾವ ಮಾಡಿದ್ರು. ಸಿದ್ಧಾರ್ಥ ಏನಂದ್ರು, ಅವ್ರು ಚಿತ್ತಪ್ರಜ್ಞೆ ಅವಶ್ಯ ಇರ್ತಕ್ಕಂಥವ್ರು. ಅವ್ರು ಏನಂದ್ರು, ಕೆಳಗ್ ಕುತ್ರನು ಊಟನ ಮಾಡೋದ್ರಿ, ಮ್ಯಾಲ ಕುತ್ರನು ಅನ್ನನ ತಿನ್ನೋದ್ರಿ, ಕೆಳಗ್ ಕುಂತನು ಅಂದ್ರ ಈ ಬಂಗಾರ ತಟ್ಟ್ಯಾಗ ಬಂಗಾರ ತಾಟ್ಯಾಗ ಬೆಳ್ಳಿ ತಾಟ್ಯಾಗ ಬೆಳ್ಳಿ ಬಟ್ಲಾಗ ಊಟ ಮಾಡೋದು ತಿಳ್ಕೊರಿ. ನಾವು ಇಸ್ತರಾಗ ಊಟ ಮಾಡಿದ್ವಿ, ನಾವು ಇಸ್ತರಾಗ ಮಾಡ್ತೀವಿ, ಬೆಳ್ಳಿ ತಾಟ್ಯಾಗ ಊಟ ಬಂಗಾರ ತಾಟ್ಯಾಗ ಊಟ ಮಾಡ್ತೀವಿ. ಅಥವಾ ಇರ್ತಕ್ಕಂಥ ಅನ್ನನ ತಿನ್ನೋದ್ರೆ ಬೆಳ್ಳಿ ತಾಟ ತಿರ್ಗಿ ತಿನ್ನೋದ್ರಿ. ಇಸ್ತರಾಗ ಉಣವಿ ಅನ್ನನ ತಿನ್ನೋದ, ಬೆಳ್ಳಿ ತಾಟ್ಯಾಗ ಬಂಗಾರ ತಾಟ್ಯಾಗ ಉಣವಿ ಅನ್ನನ ತಿನ್ನವ. ಹಂಗ ಸಿದ್ಧಾರ್ಥ ಅಂದ್ರು ಮ್ಯಾಲ ಕೂತ್ರು ಅನ್ನ ಅಂತೀವಿ, ತಳ ಕೂತ್ರು ಅನ್ನ ಅಂತೀವಿ, ಕುಂತೆ ಅಂತ ತಗೋಪ್ಪ ಅಂದ್ರೆ ಕೆಳಗೆ ಕೂತ್ರಿ ಎಲ್ಲ ಏನ್ ಮಾಡಿದ್ರು ಅನ್ನ ಎಲ್ಲ ಬೆಳೆಸ್ರಿ ಎಲ್ಲ ಮಾಡಿದ್ರು. ಅವ್ರು ಊಟ ಹಾಕ್ರಿ. ಸಿದ್ಧಾರ್ಥ ಊಟ ಆಯ್ತು, ಎದ್ದು ಹಂಗ ಹೊಂಟಿದ್ರು. ಸಿದ್ಧಾರ್ಥ ಎದ್ದು ಹಂಗ ಹೊಂಟಿದ್ರು. ಎದ್ದು ಹೋಗುತ್ತೆ ಅಲ್ಲಿ ಅವ್ರಿಗೇನು ಒಬ್ಬ ಬ್ರಾಹ್ಮಣ ಅಂದ, ಇಸ್ತರ ನಿಮ್ಮ ಅಪ್ಪ ತೆಗಿತೇನೇನೋ ಅಂತಂದ. ಇಸ್ತರ ಬಿಟ್ಟು ಹೊಂಟಿದ್ರು ಸಿದ್ಧಾರ್ಥ. ಇಸ್ತರ ನಿಮ್ಮ ಅಪ್ಪ ತೆಗ್ಯವನ, ನಿಮ್ಮ ಅಪ್ಪ ತೆಗಿತೇನೋ ಅಂತ ಅಂದ್ರಿ. ಅಂದ್ರೆ ಹಂಗ ಮುಂದೆ ಹೊಂಟಿದ್ರು. ನಿಂಗೆ ಕೇಳಿಸಿದ್ದಿಲ್ಲ ಅಂದ್ರೆ ಬ್ರಾಹ್ಮಣ ಅಂತ. ಅವಾಗ ಸಿದ್ಧಾರ್ಥ ಅಂದ್ರು, ನೀ ಯಾರು ಬಂದು ತೆಗಿತಾರ ಅಂದಿಲ್ಲ, ಅವ್ ಬಂದು ತೆಗಿತಾ ಹೋಗತ್ತಂದ್ರು. ಅದ ನಿಮ್ಮ ಅಪ್ಪ ತಮ್ಮ ತೆಗಿತ ಅಂದ್ರ ಹೌದು, ನಮ್ಮ ಅಪ್ಪ ಬಂದು ತೆಗಿಬೋದು ಅಂತಂದು ಕಳಿಸಿದ್ರೆ ಹಂಗ ಹೊಂಟರು. ಹಂಗ ಸಂಚಾರ ಮಾಡಿ ಏನ್ ಮಾಡಿ ಮುಂದೆ ಹಂಗ ನಿಧಾನವಾಗಿ ಕರ್ಣಿಕಾ ಘಾಟದಲ್ಲಿ ನದಿ ಇರ್ತಕ್ಕಂಥ ನದಿ ಗಂಗಾ ನದಿ ಅಲ್ಲಿ ಸಮೀಪ ಹೋದ್ರು. ಹಂಗ ಹೋದ್ರು. ಅಷ್ಟರೊಳಗೆ ಏನಾಗಿತ್ತು, ನೀವು ಬ್ರಾಹ್ಮಣ ಅಂತಿದ್ದಲ್ಲ, ಅದು ಇಸ್ತರ ನಿಮ್ಮ ಅಪ್ಪ ತೆಗಿತಾನು ಅಂದಿದ್ರು. ಸಿದ್ಧಾರ್ಥ ಅಂದಿದ್ರು, ನೀ ಯಾರು ಬಂದು ತೆಗಿತಾ ಅಂದಿಲ್ಲ, ಅವ್ ಬಂದು ತೆಗಿಬೋದು ತಗೋ ಅಂತ ಅಂದ್ ಹೋಗಿರೋ.
ಅದು ಯಾರಿಗೆ ಕಳಿಸ್ಬಿಟ್ರಿ? ಕಾಶಿ ವಿಶ್ವನಾಥ ಏನು ಬಂದ ಅಂದ್ರೆ ಒಂದು ವೇಷವನ್ನು, ಸಾಧು ವೇಷವನ್ನು ಹಾಕೊಂಡು ಬಂದ. ಸಾಧು ವೇಷವನ್ನು ಹಾಕೊಂಡು ಬಂದ. ಸಾಧು ವೇಷವನ್ನು ಹಾಕೊಂಡು ಬಂದ. ಸಿದ್ಧಾರ್ಥ ಉಂಡಿರ್ತಕ್ಕಂಥ ಪತ್ರೋಳನ್ನು ತೆಗೆದ. ಆ ಪತ್ರೋಳ ಸುತ್ತಿ ಬಿದ್ದಿರ್ತಕ್ಕಂಥ ಅನ್ನ ಅಗಳವನ್ನ ಭುಂಜನ ಮಾಡ್ತಿದ್ದ. ಯಾರ್ರಿ? ಕಾಶಿ ವಿಶ್ವನಾಥ ಬಂದ. ಏನಪ್ಪ ಜಂಗಮ ವೇಷದಿಂದ ಬಂದ. ಸಿದ್ಧಾರ್ಥ ಉಂಡಿರ್ತಕ್ಕಂಥ ಏನಿರ್ತಲ್ಲ ಬಾಳಿಯಾಗಿ ಮುಂದೆ ಬಿದ್ದಿರ್ತಕ್ಕ ಸುತ್ತಿನ ಬಿದ್ದಿರ್ತಕ್ಕಂಥ ಅಗಳನ್ನ ಆ ಸೇವನೆ ಮಾಡ್ತಿದ್ದ. ಒಬ್ಬ ಜಂಗಮ ರೂಪಾಯಿ ಬಂದಿದ್ದ. ಬಂದು ಏನ್ ಮಾಡ ಇಸ್ತರಿ ಒಗದ. ಇಸ್ತರಿ ಒಗದ ಬರೋಳಗಾಗಿ ಗುಡಿ ಒಳಗಿನ ಒಬ್ಬ ಹೆಣ್ಮಗಳು ಪಿತಾಂಬರ ಉಟ್ಟುಕೊಂಡು ಅಂದ್ರೆ ಆಭರಣಗಳು ಹಾಕೊಂಡು ಏನಾಗಂದ್ರೆ ಬಂಗಾರದ ಏನಪ್ಪ ತಂಬಿ ಒಳಗೆ ನೀರನ್ನು ತುಂಬಿಕೊಂಡು ಬಂದ. ಅದೇನು ಹೊರಗೆ ಅರ್ಧ ಬಂದಿದ್ದಲ್ಲ, ಸಾಧು ವೇಷ ಬಂದಿದ್ದಲ್ಲ, ಸಾಧು ವೇಷನ ಕೈ ಮೇಲೆ ನೀರು ಹಾಕಿದ್ರು. ನೀರು ಹಾಕಿ ತನ್ನ ಸೆರಗಿಂದ ಅರ್ಧನ ಮುದುಕನ ಕೈಯನ್ನು ಒರೆಸಿಬಿಟ್ರು. ಒರೆಸಿ ಏನ್ ಮಾಡಕ್ಕೆ ವರ್ಷಕ್ಕೆ ಏನು ನಟ್ಟು ಒಳಗೆ ಗುಡ್ಯಾಗ ಹೊರಗೆ ಬಂದಿದ್ರು. ಬ್ರಾಹ್ಮಣಗಳು ಗುಡ ಸೇರಿದ್ರು. ಅಲ್ಲಿ ಇಲ್ಲಿ ಯಾರೂ ಇಲ್ಲ. ನಾವು ಒಟ್ಟಿಗೆ ನಮ್ಮನ್ನು ಬಿಟ್ಟರೆ ಬ್ರಾಹ್ಮಣರು ಬಿಟ್ಟರೆ ಯಾರೇ ಇಲ್ಲ, ಅರ್ಚಕರು ಬಿಟ್ಟರೆ ಯಾರೂ ಇಲ್ಲ. ಅವ ಉಂಡಿರ್ತಕ್ಕಂಥ ಒಬ್ಬ ಯಾವ ಹುಚ್ಚ ಬಂದು ಉಂಡಾನ. ಹುಚ್ಚ ಬಂದು ಉಂಡ ನಿಮ್ಮ ಅಪ್ಪ ಬಂದು ತೆಗೆದ ತೆಗಿತಾನ ಅಂತ ಹೋದ. ಒಬ್ಬ ಮುದುಕ ಬಂದ ಇಸ್ಟೇರ್ ತೆಗದ. ಆ ಮೂಲಕ ಇಸ್ಟೇರ್ ತೆಗೆದು ಒಗೆಯಲಕ್ಕ ಒಬ್ಬ ಹೆಣ್ಮಗಳು ಬಂದು ಪಿತಾಂಬರ ಬಂಗಾರ ತಂಬಿ ಒಳಗೆ ಬಂದ. ಅವು ಕೈ ಮೇಲೆ ನೀರು ಹಾಕಿ ಸೆರಗಿನಿಂದ ಅವನ ಕೈ ಒರೆಸಿ ಒಳಗೆ ಬರಕ್ಕೆ ಹೊರಗೆ ಬರಲಿಲ್ಲ. ಯಾರು ಇರಬೇಕು ಅಂತ ವಿಚಾರ. ಇವ್ರು ಯಾರು ಇರಬೇಕು ಅಂತ ವಿಚಾರ ಮಾಡೋದಕ್ಕೆ ಎಲ್ಲಾ ಬ್ರಾಹ್ಮಣ ಹಂಗಾರಾಗಿಲ್ಲ. ಅದ್ರಾಗ ನಿಮ್ಮಂತವ್ರು ಶಾಣೆ ಇದ್ದರು. ಶಾಣೆ ಇದ್ದವ್ರೇನ್ರು ಹುಚ್ಚುಗೋಡ್ರೆ ಮಹಾತ್ಮರ ಇರುವಿಗೆ ಮಹಾತ್ಮರ ಹೆಂಗ್ ಇರ್ತಾರ ಅಂತಕ್ಕಂಥ ಯಾರಿಗೆ ಗೊತ್ತಾಗ್ತದ? ಯಾರಿಗೆ ಗೊತ್ತಾಗ್ತದ? ಶರಣರ ಮಹಿಮೆ ಶರಣರಿಗೆ ಗೊತ್ತಾಗ್ತದೆ ಎಂಬಂತೆ ಅವ್ರು ಯಾರು ಬಂದಿರ್ತಕ್ಕಂಥ ಮುದುಕಿ ಯಾರೂ ಅಲ್ಲ, ಸಾಧು ಅಲ್ಲ, ಕಾಶಿ ವಿಶ್ವನಾಥನೇ ಮುದುಕಾಗಿ ಬಂದಿದ್ದ. ಏನು ಅನ್ನಪೂರ್ಣೇಶ್ವರನೇ ಹೆಣ್ಮಗಳಾಗಿ ಬಂಗಾರ ತುಂಬಿಕೊಂಡು ನೀರು ಹಾಕಿ ತನ್ನ ಕೈಯಿಂದ ಒರೆಸಿ ಅವನನ್ನು ಸತ್ಕರಿಸಿರ್ತಕ್ಕಂಥ ಅವನ ನೀರು ಕೈ ಒರೆಸಿರ್ತಕ್ಕಂಥ ಹಾಕಿ ಅನ್ನಪೂರ್ಣೇಶ್ವರಿ ಅವ ಕಾಶಿ ವಿಶ್ವನಾಥ ಬಂದಿದ್ದ. ನೀವು ಅಂದು ತಪ್ಪು ಮಾಡಿದ್ರಿ, ನಿಮ್ಮ ಅಪ್ಪ ಬಂದು ತೆಗ್ತಾರೋ ಬೇಕಾದ್ರೆ ನಮ್ಮ ಅಪ್ಪ ಬಂದು ತೆಗೆದು ತೆಗಿತಾ ಹೋಗುತ್ತೇಳಿ ಯಾರಂದ್ರಲ್ಲ ಕಾಶಿ ವಿಶ್ವನಾಥ ಬರು ಕಳೆದ. ಕಾಶಿ ವಿಶ್ವನಾಥ ಬಂದ. ಅನ್ನಪೂರ್ಣೇಶ್ವರಿ ಹೆಣ್ಮಗಳಾಗಿ ಸಿದ್ಧಾರ್ಥ ಕೈ ಒರೆಸಿದ್ರು. ಅಂದ್ರೆ ಒಬ್ಬ ಮಹಾತ್ಮರಿರ್ತಕ್ಕಂಥ ತಾಕತ್ ಏನಪ್ಪ ಅಂದ್ರೆ ದೇವಾದಿ ದೇವತೆಗಳನ್ನ ಅಂದ್ರೆ ಈ ಭೂಲೋಕದರ್ತಕ್ಕಂಥ ಪ್ರತ್ಯಕ್ಷ ಮಾಡ್ಕೊಳ್ತಕ್ಕಂಥ ಎಲ್ಲರಿಗೆ ದರ್ಶನ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಸಾಧು ಸಂತ ಇರ್ತಕ್ಕಂಥದ್ದಾಗ್ತದೆ. ನಮ್ಮ ನಿಮ್ಮಂತ ಪಾಮರಿಗೆ ಏನಾಗ್ತದ? ಅದಕ್ಕೆ ಏನಪ್ಪಾ ಅಂದ್ರೆ ಅವನ ಕಣಗಿಲಿ ಮಹಾರಾಜ ಸಹಿತ ಇವ್ರು ಯಾರು ಅಂತ ಅರಿಲಿಲ್ಲ. ಅರಿಲಾರಕ ಒಳಗಿನ ವಿಷ್ಣು ಭಗವಂತನೇ ಬಂದು ಹೊರಗೆ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಸಿದ್ಧಾರ್ಥರಿಗೆ ಕಾಶಿ ವಿಶ್ವನಾಥ ಅನ್ನಪೂರ್ಣೇಶ್ವರಿ ಬಂದು ಸೇವಾ ಮಾಡಿದ್ರು. ಇವ್ರಿಗೆ ಸೋಮನಾಥ ಮತ್ತು ದಾನಮ್ಮ ದೇವಿಗೆ ಏನಪ್ಪಾ ಅಂದ್ರೆ ವಿಷ್ಣು ಭಗವಂತನೇ ಬಂದು ಏನ್ ಮಾಡಿದ ಅವ್ರಿಗೆ ನಮಸ್ಕಾರ ಮಾಡಿದ. ಅದಕ್ಕೆ ಅಲ್ಲಿ ನಮಸ್ಕಾರ ಮಾಡಿಸ್ಕೊಂಡು ಮುಂದೆ ಏನು ಬಂದಪ್ಪ ಅಂದ್ರೆ ಕಾಶಿಗೆ ಬಂದಿರ್ತಕ್ಕಂಥದ್ದಾಗಿದ್ದಾಳೆ. ಅಂದ್ರೆ ದಾನಮ್ಮ ದೇವಿ ಕಾಶಿಗೆ ಬಂದ್ರಿ. ಕಾಶಿಗೆ ಬಂದ ನಂತರ ಅಲ್ಲಿ ಏನಪ್ಪಾ ಅಂತಂದ್ರೆ ಕಾಶಿ ವಿಶ್ವನಾಥ ದರ್ಶನ ಮಾಡ್ಕೊಂಡ್ರು. ಋಷಿಕೇಶ, ಪ್ರಯಾಗ, ಉತ್ತರ ಕಾಶಿ, ಕೇದಾರ ಅಂತ ಗಂಗೋತ್ರಿ ಉಗಮ ಸ್ಥಾನವನ್ನ ಅಲ್ಲಿ ತಿರುಗಾಡಿ ಮಾಡಿಪ್ಪ ಅಂತಂದಿದ್ದಾರೆ. ಮಣ್ಣು ಹೇಳಿದ ನೋಡ್ರಿ, ದೇವಾದಿ ದೇವತೆಗಳ ಸಹಿತ ಒಬ್ಬ ಬ್ರಹ್ಮಜ್ಞಾನಿನ ಹಾದಿ ನೋಡ್ತಾರೆ. ಯಾವಾಗ ನಮ್ಗೆ ದರ್ಶನ ಆದೋತ್ತಂದ್ರೆ ಭೂಮಿ ತಾಯಿ ಸಹಿತ ಒಬ್ಬ ಮಹಾತ್ಮನ ಸ್ಪರ್ಶ ಆದೋತ್ತು ಅಂತಕ್ಕಂಥ ಭೂಮಿ ತಾಯಿ ಹಾದಿ ನೋಡ್ತಾಳ. ಜಲದೇವತಿ ಮಹಾತ್ಮನ ಯಾವಾಗ ನಮ್ಗೆ ಸ್ಪರ್ಶ ಆದತ್ತು ಜಲದೇವತಿ ವಿಚಾರ ಮಾಡ್ತಾಳ. ಸೂರ್ಯ ಚಂದ್ರಾದಿಗಳು ಸಹಿತ ಯಾವಾಗ ಮಹಾತ್ಮರ ನಮ್ಗೆ ದರ್ಶನ ಕೊಟ್ಟಾರ ಅಂತಕ್ಕಂಥ ಅವರು ಚಿಂತೆ ಮಾಡ್ತಾರ. ಅವ್ರು ಬದ್ಧ ಮಾನವರಾಗಿರ್ತಕ್ಕಂಥ ನಾವು ಮಹಾತ್ಮರ ಅಂದ್ರ ತನೇಕ್ ಬರಕ್ಕಾಗ ಅವ್ರು ಚಿಂತೆ ಮಾಡ್ತಾರೆ. ಮಹಾತ್ಮರ ದರ್ಶನ ಆಗೋತವ ಅಗ್ಗ ಬರ್ತಾರ ಅವ್ರು. ದರ್ಶನಂ ಸ್ಪರ್ಶನಂ ಸಂಭಾಷಣಂ ಕೇವಲ ಮುಕ್ತಿ ಒಪ್ಪುದು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಬರ್ತಾರೆ. ಒಬ್ಬ ಮಹಾತ್ಮನ ಸ್ಪರ್ಶ ಆಗುವುದರಿಂದ, ಒಬ್ಬ ಮಹಾತ್ಮನ ಸಂಭಾಷಣೆ ಕೇಳೋದ್ರಿಂದ, ಒಬ್ಬ ಮಹಾತ್ಮನ ವಾಣಿ ಏನಪ್ಪಾ ಅಂದ್ರೆ ಅವ್ರ ಹಸ್ತ ಸ್ಪರ್ಶ ಆಗುವುದರಿಂದ ಏನಾಗ್ತದಪ್ಪ ಅಂತಂದ್ರೆ ಕೇವಲ ಮುಕ್ತಿ ಒಪ್ಪುದು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಹೇಳ್ತಾರೆ. ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂದ್ರೆ ಸೇವೆಲಾರದ ಬೇಕೆನಿಸದ ಬೇರೊಂದು ಅನಿಸದ ಪದವಿ ಪ್ರಾಪ್ತಿ ಆಗ್ತಕ್ಕಂಥದ್ದು ಮಹಾತ್ಮನ ದರ್ಶನ ಆಗುವುದರಿಂದ ಪದವಿ ಪ್ರಾಪ್ತಿ ಆಗ್ತಕ್ಕಂಥದ್ದಾಗ್ತದೆ. ಹಂಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಕಾಶಿಯೊಳಗೆ ಇರ್ತಕ್ಕಂಥ ಅನ್ನಪೂರ್ಣೇಶ್ವರ ದೇವಾಲಯಕ್ಕೆ ಹೋದ್ರು. ಅನ್ನಪೂರ್ಣ ದೇವಾಲಯಕ್ಕೆ ಹೋದ ನಂತರ ಅನ್ನಪೂರ್ಣೇಶ್ವರ ದೇವಾಲಯದೊಳಗೆ ಅಲ್ಲಿ ಎಷ್ಟೋ ಜನ ಭಿಕ್ಷುಗಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಏನ್ ಬೇಡ್ತಕ್ಕಂಥ ಜನ ಎಷ್ಟೋ ಜನ ಇದ್ರು. ಅವ್ರಿಗೆಲ್ಲರಿಗೂ ಏನು ಸೋಮನಾಥ ಮತ್ತು ದಾನಮ್ಮ ದೇವಿ ಒಂದು ಕುಲ್ಲಾ ಪಾತ್ರೆಯನ್ನ ಹಸ್ತಸ್ಪರ್ಶಿ ಮಾಡಿಕೊಂಡು ಎಲ್ಲರಿಗೂ ಅನ್ನ ಸಂತೃಪ್ತಿ ಮಾಡಬೇಕು.
ಕುಲ್ಲಾ ಪಾತ್ರೆ ಒಳಗ ದಾನಮ್ಮ ದೇವಿ ಮತ್ತು ಸೋಮನಾಥ ಇಬ್ರು ಅವರು ಪಾರ್ವತಿ ಪರಮಾತ್ಮರವರು ಏನಪ್ಪಾ ಅಂದ್ರೆ ಕುಲ್ಲಾ ಪಾತ್ರೆ ಹಸ್ತ ಸ್ಪರ್ಶ ಮಾಡಿದ ನಂತರ ಎಲ್ಲಿ ಭಿಕ್ಷುಕರಾಗಿರ್ತಕ್ಕಂಥ ಎಲ್ಲರಿಗೆ ಅನ್ನ ಸಂತರ್ಪಣೆ ಮಾಡಿದ್ರು. ಅಲ್ಲೇ ಬಿದ್ದಿರ್ತಕ್ಕಂಥ ಹರಳನ್ನ ಗೊಳೆ ಮಾಡಿ ಕಸಿಂದ ಎಲ್ಲರಿಗೆ ಭಿಕ್ಷುಕರಿಗೆ ಏನಪ್ಪಾ ಅಂದ್ರೆ ಬಂಗಾರ ನಾಣ್ಯಗಳನ್ನ ಮುತ್ತು ರತ್ನಗಳನ್ನ ಕೊಟ್ಟ ಕಳಿಸಿದ್ರು. ಅವಾಗ ಭಿಕ್ಷುಕರು ಏನಪ್ಪಾ ಅಂತಂದ್ರೆ ಅಲ್ಲೂ ಸಹಿತ ಕಣ್ಣ ಕೈಯ ಕಾಲಿಂದ ಸಹಿತ ಅವ್ರಿಗೆ ಸ್ಪರ್ಶಿ ಅವ್ರ ಸಂಭಾಷಣೆ ಅವ್ರ ಪ್ರಸಾದ ಪಡಿಸಿರ್ತಕ್ಕಂಥ ಪ್ರಸಾದ ಸೇವನೆ ಮಾಡೋದ್ರಿಂದ ಅವರು ಏನಪ್ಪಾ ಅಂತಂದ್ರೆ ಎಲ್ಲ ಅವಯವಗಳನ್ನು ಕೂಡಿಕೊಂಡು ಅವರು ಧನ್ಯತ್ವ ಹೊಂದಿರತಕ್ಕಂಥ ಕಥೆಯನ್ನ ನಾವು ಕೇಳ್ತೀವಿ. ಅದಕ್ಕೋಸ್ಕರ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅನ್ನಪೂರ್ಣೇಶ್ವರಿಯಿಂದ ಮಾಡ್ತಾರೆ. ಅಲ್ಲಿ ವಿಠ್ಠಲಮಯ ಅಂದ್ರೆ ಅಲ್ಲಿ ವಿಠ್ಠಲ ನಾಮದೇವ ಅಂತಕ್ಕಂಥ ಐತಿ. ಯಾಕ ಏನಪ್ಪಾ ಅಂತಂದ್ರೆ ಮಹಾ ಜಲದೇವತೆ ಸಹಿತ ಯಾವಾಗ ಮಹಾತ್ಮ ಸ್ಪರ್ಶ ಆದವು ಅಂತಕ್ಕಂಥ ದೇವಾದಿ ದೇವತೆ ಅದನ್ನು ಮಾಡ್ತಾರೆ. ಮೊದಲೇ ವಾರ ಹೇಳ್ಬೇಕಾಗ್ತದೆ. ಏಕನಾಥ ಮಹಾರಾಜ ಅಂತ ಗದ್ದೆ ಕೇಳಿದ್ರು. ಏಕನಾಥ ಮಹಾರಾಜ ಅಂತ ಗದ್ದೆ ಕೇಳಿದ್ರು. ಏಕನಾಥ ಮಹಾರಾಜ ಏನು ಮಾಡ್ತಿದ್ದ, ಜ್ಞಾನೇಶ್ವರಿ ಗ್ರಂಥವನ್ನ ಪಠಣ ಮಾಡ್ತಿದ್ದ, ಹಳ್ಳಿ ಹಳ್ಳಿ ಕೀರ್ತನ ಮಾಡ್ಕೊಂಡು ತಿರುಗ್ತಿದ್ದ. ಸುಮ್ಮನೆ ನೆನಪಿಗೋಸ್ಕರ ಗದ್ದೆ ಕೇಳಿದ್ರಿಂದ ನೆನಪಿಗೂ ಯಾಕ ಸಂತರು ಬಂದರೆ ಇವತ್ತು ಏನಪ್ಪಾ ಅಂತಂದ್ರೆ ರೋಹಿದಾಸ್ ಭಜನಾ ಸಂಘದ ಬಂದಿದ್ದಾರೆ, ಅವ್ರಿಗೆ ಗೊತ್ತಾಗ್ಬೇಕು. ಏನಪ್ಪಾ ಅಂತಂದ್ರೆ ಏಕನಾಥ ಮಹಾರಾಜನ ಗದ್ದೆ ಕೇಳಿದ್ರು, ಏಕನಾಥ ಮಹಾರಾಜನ ಹೆಸರು ಕೇಳಿದ್ರು. ಏಕನಾಥ ಮಹಾರಾಜ ಜ್ಞಾನೇಶ್ವರ ಗ್ರಂಥವನ್ನ ಪಠಣ ಮಾಡ್ಕೊಂತಿರ್ತಿದ್ದ, ಹಳ್ಳಿ ಹಳ್ಳಿಗೆ ಕೀರ್ತನ ಮಾಡ್ಕೊಂತಿರ್ತಿದ್ದ. ಅವನ ಮಗ ವೀರಭಾವು ಪಂಡಿತ ಅಂತಕ್ಕಂಥ ಮಗ. ಅವನ ಮಗ ವೀರಭಾವು ಪಂಡಿತ ಅಂತಕ್ಕಂಥ ಮಗ ದೊಡ್ಡವನಾಗಿದ್ದ, ವಯಸ್ಸಿಗೆ ಬಂದಿದ್ದ. ಇವನಪ್ಪ ಏನು ಮಾಡ್ತಿದ್ದ, ಪ್ರತಿನಿತ್ಯ ಜ್ಞಾನೇಶ್ವರ ಪಠಣ ಮಾಡೋದ. ಸಂತ ತುಕಾರಾಮ್ ಏನ್ ಮಾಡ್ತಿದ್ದ, ಅವನು ದಿನ ನಾಮಸ್ಮರಣೆ ವಿಠ್ಠಲ ನಾಮಸ್ಮರಣೆ ಮಾಡ್ತಿದ್ದ. ಯಾನೋ ಕೈಯಾಗ ತಾಳ್ಸಿದ ಕಲ್ಲು ತಗೊಂಡು ಕಟ್ಕೊಂಡು ಕುಂತಿದ್ದ, ವಿಠಲ 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 ಅಂತ ಕಲ್ಲು ಮಾಡ್ತಿದ್ದ. ಹಾಗ ಏಕನಾಥ ಮಹಾರಾಜ ಸಹಿತ ಜ್ಞಾನೇಶ್ವರ ಗ್ರಂಥವನ್ನು ಪಠಣ ಮಾಡುತ್ತಾ ಹಳ್ಳಿ ಹಳ್ಳಿ ಕೀರ್ತನ ಮಾಡ್ಕೊಂತಿರ್ತಿದ್ರು. ಮಗ ವಯಸ್ಸಿಗೆ ಬಂದಿದ್ದ ವೀರಭಾವು ಪಂಡಿತ ಅಂತಕ್ಕಂಥ ಮಗ. ವೀರಭಾವು ಪಂಡಿತ ಇವ ಏಕನಾಥ ಮಹಾರಾಜ ಜ್ಞಾನೇಶ್ವರ ಗ್ರಂಥವನ್ನು ಪಠಣ ಮಾಡ್ಕೊಂಡು ಕುಂತಿದ್ದ. ಮಗ ಹೊರಗಿಂದ ಬಂದ ಏನಂದ ಅಪ್ಪಗೆ ಏನಂದ, ಮನ್ಯಾಗ ಕೆಲಸ ಬಗ್ಸಿ ಇಲ್ಲದ ದಂಡ ಪಿಂಡವಾಗಿ ಇರೋದು ಯೋಗ್ಯ ಅಲ್ಲ ಅಂದ. ಯಾರಿಗ್ರಿ? ಅಪ್ಪಗಲ್ಲ. ಕೆಲಸ ಬಗ್ಸಿ ಮಾಡ್ಲಾರ್ರ ದಂಡ ಪಿಂಡವಾಗಿ ಇರೋದು ಯೋಗ್ಯ ಅಲ್ಲ ಅಂತಂದ ವೀರಭಾವು ಪಂಡಿತ ಮಗ ಏಕನಾಥ ಮಹಾರಾಜ. ಇರೋದು ಯೋಗ್ಯ ಅಲ್ಲ ಅಂತಂದ. ಹೆಂಗಪ್ಪ ಅಂದ್ರೆ ಹಣ್ಣು ಪಕ್ವಾಗಿತ್ತಂದ್ರೆ ಪುಸ್ತಕ ಹಾಳು ಬೀಸಿ ಸಾಕು ತಾನಾಗಿ ತಳಗ ಕಳಿಸಿ ಬೀಳ್ತದ. ಹಂಗ ಜ್ಞಾನೇಶ್ ಏನಪ್ಪ ಏಕನಾಥ ಮಹಾರಾಜರು ಏನಪ್ಪಾ ಅಂದ್ರೆ ಎಲ್ಲ ವೈರಾಗ್ಯ ಮೂರ್ತಿಯಾಗಿರ್ತಕ್ಕಂಥ ವೈರಾಗ್ಯದಿಂದ ಕೂಡಿರ್ತಕ್ಕಂಥ ಏಕನಾಥ ಮಹಾರಾಜ ಏನ್ ಮಾಡಿದಪ್ಪ ಅಂತಂದ್ರೆ ಅಷ್ಟೇ ನೆವಬೇಕಾಗಿತ್ತು. ಅಂತಾರಲ್ರಿ ಇಂಗ್ಲಿಷ್ ಒಂದು ಟರ್ನಿಂಗ್ ಪಾಯಿಂಟ್ ಹತ್ತಬೇಕಾಗ್ತದೆ. ಒಬ್ಬ ಮನುಷ್ಯನ ದೈವ ಸರಿಬೇಕಾದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅಂತಿರ್ತಾರೆ. ಹಂಗೆ ಏನಾಗಿತ್ತು, ಏಕನಾಥ ಮಹಾರಾಜ ಅಟ್ಟಬೇಕಾಗಿತ್ತು. ಅಟ್ಟ ಅಂದುಕೊಳ್ಳಿ ಏಕನಾಥ ಮಹಾರಾಜ ಅಂದ್ರು ಅಂದ್ರೆ ರಕ್ತವನ್ನು ಹಂಚಿ ಹುಟ್ಟಿರ್ತಕ್ಕಂಥ ಮಗನ ಒಪ್ಪಿಗೆ ಸಿಕ್ಕಂಗಾತು, ನಿಮ್ಮ ತಾಯಿ ಒಪ್ಪಿಗೆ ಕೇಳು ಅಂದ್ರು. ಯಾಕಂದ್ರೆ ಗೃಹಸ್ಥಾಶ್ರಮದಲ್ಲಿ ಆದ ನಂತರ ಮಕ್ಕಳ ಮತ್ತು ಹೆಂಡತಿ ಒಪ್ಪಿಗಿಲ್ಲದ ಸನ್ಯಾಸಾಸ್ತ್ರ ಸ್ವೀಕಾರ ಮಾಡಕ್ಕೆ ಅರ್ಥ ಇಲ್ಲ. ಯಾಕಂದ್ರೆ ಆಗಕ್ ಬರಂಗಿಲ್ಲ. ಹೆಂಡತಿ ಒಪ್ಪಿಗೆ ಬೇಕಾಗ್ತದೆ. ಲಗ್ನ ಆಗದಿದ್ರೆ ತಂದೆ ತಾಯಿ ಒಪ್ಪಿಗೆ ಬೇಕಾಗ್ತದೆ. ಸನ್ಯಾಸಿ ದೀಕ್ಷಾ ತಗೋಬೇಕಾದ್ರೆ ಏನ್ ಲಗ್ನ ಆಗೋದು ಮುಂಚಿತ ಆಗವಿದ್ದಪ್ಪ ಅಂದ್ರೆ ತಂದೆ ತಾಯಿ ಒಪ್ಪಿಗೆ ಬೇಕಾಗ್ತದೆ. ತಂದೆ ತಾಯಿಗಳ ದಾರಿ ಎರಿಬೇಕಾಗ್ತದೆ. ಸದ್ಗುರುನಾಥ ದಾರಿ ಹೇಳ್ಬೇಕಾದ್ರೆ ಮತ್ತೊಬ್ಬ ಗುರುವಿಗೆ ದಾರಿ ಎರಿಬೇಕಾಗ್ತದೆ. ಲಗ್ನ ಆಗಿರ್ತಪ್ಪ ಅಂತಂದಾದ್ರೆ ಅವಾಗ ಕೈ ಹಿಡಿತಕ್ಕಂಥ ಹೆಂಡತಿ ಒಪ್ಪಿಗೆ ಬೇಕಾಗ್ತದೆ. ಹಾಗೆ ಏಕನಾಥ ಮಹಾರಾಜ ಮಗನ ಒಪ್ಪಿಗೆ ಸಿಕ್ತು, ನಿಮ್ದು ಒಪ್ಪಿಗೆ ಸಿಕ್ತು, ನಿಮ್ಮ ಅವನಟ್ಟು ಕೇಳು ಅಂದ ಏಕನಾಥ ಮಹಾರಾಜ. ನಿಮ್ಮ ಅವನಟ್ಟು ಕೇಳು ಅಂತಂದ. ಅವ ಏನ್ ಮಾಡಿದ, ವೀರಭಾವು ಪಂಡಿತ ಹೊರಗೆ ನಿಂತ. ಅವ ಅಪ್ಪ ನಡ ನೋಡುವ ಹೊರಗೆ ನಿಂತ. ಅಂಗಳಾಗ ನಿಂತ ಏನಂತ ಪರ್ಸನಾಗ ನಿಂತ. ಅವು ಒಳಗೆ ರೊಟ್ಟಿ ಮಾಡ್ತಿದ್ರು. ಅವ ಪಪ್ಪ ನಡ ನೋಡು, ಅಪ್ಪ ನಡ ನೋಡು ಅಂತೇಳಿ ವೀರಭಾವು ಪಂಡಿತ ಮಗ ಅಂದ. ಅಟ್ಟಂದ್ರು ಒಳಗೆ ಕುತ್ಕೊಂಡ್ ಆಕಿ ಯಾವ ವಿಚಾರ ಇದ್ದಳು ಏನು ಗೊತ್ತಾಗ್ಲಿಲ್ಲ. ಆಕೆ ಏನಂದ್ರು, ನೀ ಹೇಳಾಯ್ತ ಮತ್ತೆ ನಾ ಏನು ಹೇಳೋದೈತಿ ಅಂದ್ರು. ದಂಡ ಪಿಂಡವಾಗಿ ಮನ್ಯಾಗ ಇರೋದು ಯೋಗ್ಯ ಅಲ್ಲ ಅಂತ ಮಗ ಅಂದಿದ್ದ. ನೀ ಹೇಳಾಯ್ತ ಮತ್ತೆ ನಾ ಏನು ಹೇಳೋದೈತಿ ಅಂದ್ಬಿಟ್ರು ಒಳಗೆ ಕುತ್ಕೊಂಡು. ಇದು ಒಪ್ಪಿಗೆ ಸಿಕ್ತ ಅಂದವು. ಇದು ಒಪ್ಪಿಗೆ ಸಿಕ್ತ ಅಂದಾವೇನು ಜ್ಞಾನೇಶ್ವರ ಗ್ರಂಥವನ್ನ ನೆತ್ತಿ ಮೇಲೆ ತೆನಿ ಮೇಲೆ ಇಟ್ಕೊಂಡು ಏನು ಸಂಚಾರಕ್ಕೆ ವಾದ ಎಲ್ಲಿ ಹೋದ್ರಿ? ಪ್ರಯಾಗ ಅಂತಕ್ಕಂಥ ಒಂದು 10 ಕಿಲೋಮೀಟರ್, ಪ್ರಯಾಗ ಅಂತಕ್ಕಂಥ ಸಮೀಪ ಇರ್ತಕ್ಕಂಥ 10 ಕಿಲೋಮೀಟರ್ ಒಂದು ಸಣ್ಣ ಹಳ್ಳಿ. ಪ್ರಯಾಗರಾಜ ಮಾಡಿ ಏನಪ್ಪ ಕುಂಭಮೇಳ ಆಯ್ತಲ್ರಿ. ಹಂಗ ಕುಂಭಮೇಳ ಆಗಿರ್ತಕ್ಕಂಥ ಪ್ರಯಾಗ ಅಂತಕ್ಕಂಥ ಅಲ್ಲಿ ಸಮೀಪ ಇರ್ತಕ್ಕಂಥ 10 ಕಿಲೋಮೀಟರ್ ಒಂದು ಸಣ್ಣ ಹಳ್ಳಿ.
ಅಲ್ಲಿ ಹಳ್ಳಿಗೆ ಹೋಗಿ ಏನ್ ಮಾಡ್ತಿದ್ದ, ಕೀರ್ತನ ಶುರು ಮಾಡಿದ್ದ. ಏಕನಾಥ ಮಹಾರಾಜ ಕೀರ್ತನ ಶುರು ಮಾಡಿದ್ದ. ಅಂದ್ರೆ ಜ್ಞಾನೇಶ್ವರ ಪಠಣ ಮಾಡ್ಕೊತ ಅಲ್ಲಿ ಕೀರ್ತನ ಶುರು ಮಾಡಿದ್ದ ಏಕನಾಥ ಮಹಾರಾಜ. ಅವಾಗ ಏನಾಯ್ತು, ಅದು ನುಗ್ತಾ ಮಂದಿ ಹೆಂಗೆ ಏನಾಯ್ತ್ರಿ, ಕುಂಭಮೇಳ ಆಯ್ತಿಲ್ರಿ. ಅವಾಗೂ ಸದ್ಯಕ್ಕೆ ಆಗಿತ್ರಿ, 2-3-4 ತಿಂಗಳದಾಗ ಕುಂಭಮೇಳ ಆಗಿರ್ತವ. ನುಗ್ತಾ ಕುಂಭಮೇಳ ಆಗಿತ್ತು. ಕುಂಭಮೇಳ ಆದ ನಂತರ ಗಂಗಾ ಯಮುನಾ ಸರಸ್ವತಿಯಲ್ಲಿ ಸಂಗಮ ಆಗಿರ್ತಕ್ಕಂಥ ಸ್ಥಾನದೊಳಗ ಏನಪ್ಪ ಪ್ರಯಾಗದ ಸಂಗಮ ಆಗಿಲ್ಲ. ಅಲ್ಲಿ ಏನ್ ಮಾಡ್ತಿದ್ರು ಜನರೆಲ್ಲ ಕುಂಭಮೇಳಕ್ಕೆ ಬಂದ ಎಲ್ಲ ಪಾಪವನ್ನು ಅಲ್ಲಿ ಬಿಟ್ಟ ಪವಿತ್ರರಾಗಿ ಹೋಗಿದ್ದಾರೆ. ಏನಪ್ಪಾ ಅಂತಂದರೆ ಗಂಗಾ ಯಮುನಾ ಸರಸ್ವತಿ ವಿಚಾರ ಮಾಡ್ತಿದ್ರು. ಎಲ್ಲಾ ಭಕ್ತರ ಬಂದ ಪಾಪನ ತೊಳೆದು ಪಾಪ ಬಿಟ್ಟು ಹೋದ್ರು ನಮ್ಮ ಉಡಿ ತುಂಬ್ಯದ. ಜನ ಅವರು ಭಕ್ತರ ಪವಿತ್ರರಾಗಿ ಹೋದ್ರು, ಪಾಪನ ಬಿಟ್ಟು ಹೋಗ್ಯಾರ, ನಮ್ಮ ಉಡಿ ತುಂಬದ. ಈ ಪಾಪನ ಹೆಂಗ ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ದೇವತೆಗಳು ವಿಚಾರ ಮಾಡಿ, ಜಲದೇವತೆಗಳು ವಿಚಾರ ಮಾಡ್ತಿದ್ರು. 3 ಜನ ಕೂತ್ಕೊಂಡು ವಿಚಾರ ಮಾಡ್ತಿದ್ರು. ಅಷ್ಟೊಳಗ ತಿರ್ಲೋಕ 14 ಸಂಚಾರವಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಆಗಮನ ಆಯ್ತು. ಆಗಮನ ಆಯ್ತು. 3 ಏನಪ್ಪಾ ಅಂದ್ರೆ ಗಂಗಾ ಯಮುನಾ ಸರಸ್ವತಿ ವಿಚಾರ ಮಾಡುವಾಗ ಅಲ್ಲಿ ಯಾರು ಬಂದ್ರಿ, ನಾರದ ಮಹರ್ಷಿ ಬಂದ. ಅಲ್ಲಿ ಏನಪ್ಪಾ ನಾರಾಯಣ ಅನ್ಕೋತ ಬಂದ. ಯಾಕೆ ದೇವಾದಿ ದೇವತೆಗಳು ಬಹಳ ಚಿಂತಾಕ್ರಾಂತರಾಗಿದ್ದು ಶರಣಾರ್ಥಿ ನಮಸ್ಕಾರ ಮಾಡಿ ಏನಿಲ್ಲ. ಮತ್ತೆ ಏನಾಗಿದೆ, ಈಗ ಮೊನ್ನೆ ಕುಂಭಮೇಳ ಆಗಿದೆ. ಕುಂಭಮೇಳಕ್ಕೆ ಬಂದಿರತಕ್ಕಂಥ ಭಕ್ತರೆಲ್ಲ ಪಾಪವನ್ನು ಬಿಟ್ಟ ಪವಿತ್ರರಾಗಿ ಹೋಗಿದ್ದಾರೆ. ಆ ಪಾಪದಿಂದ ನಮ್ಮ 3 ಜನ ಉಡಿ ತುಂಬಿದ. ಆ ಪಾಪವನ್ನು ಹೆಂಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತೇಳಿ ವಿಮರ್ಶೆ ಮಾಡ್ತಿದ್ದೀವಿ, ಚರ್ಚೆ ಮಾಡ್ತಿದ್ದೀವಿ ಅಂತೇಳಿ ಯಾರಿಗೆ ಹೇಳ್ರಿ, ನಾರದ ಮಹರ್ಷಿ. ನೀವ್ಯಾಕೆ ವಿಚಾರ ಮಾಡಿದ್ರಿ ಅಂದವ. ಇಲ್ಲೇ ಪ್ರಯಾಗದಿಂದ 10 ಕಿಲೋಮೀಟರ್ ತಕ್ಕ ಒಂದು ಹಳ್ಳಿ ಒಳಗ ಏಕನಾಥ ಮಹಾರಾಜನಲ್ಲಿ ಪ್ರವಚನ ಮಾಡ್ತಿದ್ದ, ಕೀರ್ತನ ಮಾಡ್ತಿದ್ದಾರೆ. ಕೀರ್ತನಕ್ಕೆ ಹೋಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ಅವ್ರ ದರ್ಶನ ಸ್ಪರ್ಶ ಸಂಭಾಷಣೆ ಮಾಡಿದ್ರೆ ನಿಮ್ಮ ಪಾಪ ಪರಿಹಾರ ಆಗ್ತದ, ಅಲ್ಲಿ ಹೋಗ್ರಿ ಅಂತೇಳಿ ನಾರದ ಮಹರ್ಷಿ ಹೇಳಾವೆ ಮಾಡಿದ. ತನ್ನ ಸಂಚಾರಕ್ಕೆ ಹೋಗ್ಬೇಕು. ಇವರೆಲ್ಲ ಕೇಳಿದ್ರು, ಎಲ್ಲಿರ್ತಾರೋ ಎಲ್ಲ ಕೇಳಿದ್ರು. ಅಷ್ಟೊಳಗೆ ಏನು ಬೆಳಿಗ್ಗೆ ಏನಪ್ಪಾ ಅಂದ್ರೆ 8 ಗಂಟೆಗೆ ಚಾಲೋದು, ಸಾಯಂಕಾಲ 8 ಗಂಟೆಗೆ ಚಾಲೋ ಆಗ್ತದ. ಅಂದ ಕೂಡಲೇ ಏನು ಇವ್ರು ಏನ್ ಮಾಡಿದ್ರು, 3 ದೇವಾದಿ ದೇವತೆಗಳು ಗಂಗಾ ಯಮುನಾ ಸರಸ್ವತಿ ಬೆಳಿಗ್ಗೆ ಮರುದಿವ್ಸ ಬೆಳಿಗ್ಗೆ ಸಾಯಂಕಾಲ 4 ಗಂಟೆಗೆ ತಯಾರಾದ್ರು. ಹೆಂಗ ತಯಾರಾದ್ರು, ಒಳ್ಳೆ ಪಿತಾಂಬರ ಉಟ್ಕೊಂಡು ಕೈಯಾಗ ಆರತಿ ತಟ್ಟೆನ ಇಟ್ಕೊಂಡು ಏನ್ರಿ ಎಲ್ಲಿ ಬಂದ್ರಿ, ಏಕನಾಥ ಮಹಾರಾಜ್ ಕೀರ್ತನೆ ಹೇಳ್ತಕ್ಕಂಥ ಊರಿಗೆ ಬಂದ್ರು. ಏಕನಾಥ ಮಹಾರಾಜ್ ಜ್ಞಾನೇಶ್ವರ ಗ್ರಂಥವನ್ನು ಪಠಣ ಮಾಡ್ತಾರೆ. ಪಠಣ ಮಾಡ್ತಿದ್ರು. 3 ಜನ ಹೆಣ್ಮಕ್ಳು ಬಂದಲ್ಲಿ ಆರತಿ ಇಟ್ಟ ಏಕನಾಥ ಮಹಾರಾಜ್ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡಿ ಏನ್ ಮಾಡ್ರಿ, ಏಕನಾಥ ಮಹಾರಾಜ್ ಕೀರ್ತನೆ ಹೇಳ್ತಕ್ಕಂಥ ಸ್ಥಾನವನ್ನ 3 ಜನ ಕಸಬರಿಗೆ ಹುಡುಗಾಕತ್ತಾರೆ. ಭಕ್ತರು ಕುಂಡಾಕ ಜಾಗ 3 ಜನ ದೇವಾದಿ ದೇವತೆಗಳು ಮತ್ತು ಗಂಗಾ ಯಮುನಾ ಸರಸ್ವತಿ ಇವ್ರು 3 ಜನ ಕಸಬರಿಗೆ ಹುಡುಗಾಕ ಶುರು ಮಾಡ್ರಿ. ಎಲ್ಲಾ ಹುಡುಗಿ ನಂತರ ಏನ್ ಮಾಡ್ರಿ, ಭಕ್ತರ ಕುಂಡಾಕ ಪ್ರೋಚನೆ ಬರ್ತಾರಲ್ಲ ಕೀರ್ತನೆ ಕುಂಡಾಕ ಎಲ್ಲ ಹಾಸ್ಯ ಹುಡ್ರಿ ವ್ಯವಸ್ಥೆ ಮಾಡಿದ್ರು. ಏಕನಾಥ ಮಹಾರಾಜ್ ಕೀರ್ತನೆ ಹೇಳ್ತಕ್ಕಂಥ ಆಸನ ತಯಾರು ಮಾಡಿ ಮೇಲೆ ಕುಂತಿದ್ರು ಅವರು. ಏಕನಾಥ ಮಹಾರಾಜ ಕೀರ್ತನೆ ಹೇಳ್ತಕ್ಕಂಥ ಮುಂದೆ ಎದುರುಗಡೆ ಕುಂತ 3 ಮಂದಿ ಏಕಾಗ್ರ ಚಿತ್ತದ ಪ್ರೋಚನ ಕೀರ್ತನೆ ಕೇಳಿದ್ರು. ಕೀರ್ತನ ಮುಗಿದ ನಂತರ ಮಂಗಲ ಆಯ್ತು. ಮಂಗಲ ಆದ ನಂತರ ಹಂಗ ಎದ್ದು ಹೋಗ್ಲಿಲ್ಲ. ಅವ್ರು ಏನು ಮಾಡಿ, ಎಲ್ಲರ ಭಕ್ತರ ಪ್ರಸಾದ ಆದ ನಂತರ ಎಲ್ಲರೂ ಭಕ್ತರು ಉಂಡಿರ್ತಕ್ಕಂಥ ಪಾತ್ರೆಗಳನ್ನು ತಟ್ಟೆಗಳನ್ನು ತೊಳ್ಯಾಕ ಕುಂತರು. 3 ಜನ ಏನ್ರಿ, ಪಾತ್ರೆಗಳನ್ನು ತೊಳ್ಯಾಕ ಕುಂತರು. ಪಾತ್ರೆಗಳನ್ನು ತೊಳೆದು ಏನ್ ಮಾಡ್ರಿ, ಉಳಿದಿರ್ತಕ್ಕಂಥ ಅನ್ನ ಪ್ರಸಾದ ಮಾಡ್ಕೊಂಡು ರಾತ್ರಿ 11 ಗಂಟೆ ಆಗಿತ್ತು. 11-11ವರೆಗೆ ಮತ್ತೆ ತಮ್ಮ ಆರತಿ ತಗೊಂಡ ಮತ್ತೆ ತಮ್ಮ ಸ್ಥಾನಕ್ಕೆ ಹಾಕಿದ್ರು. ಹಿಂಗೆ ಏನಾಗಿತ್ತು, ಹಿಂಗೆ ಎಷ್ಟೋ ದಿವಸ ನಡೆದಿತ್ತು. ಇವ್ ಏನಾಗಿದ್ದ, ಅವನು ಏಕನಾಥ ಮಹಾರಾಜ ಮಗ ವೀರಭಾವ ಪಂಡಿತ ಯಾವುದೋ ಒಂದು ಸಿಟ್ನಾಗ ಯಾವುದೋ ಒಂದು ವಿಚಾರದಾಗ ಮಾತಾಡೀನಿ. ಅವಾಗ ಅವು ಏನಂದ್ರು, ಅಲ್ಲೋ ನೀವು ಮಾತಾಡಿದ್ರಿ, ನಿಮ್ಮ ಅಪ್ಪ ಎಲ್ಲಿ ಹೋದಂತ ವಿಚಾರ ನಿನಗೂ ತಿಳಿಯಾಗಿಲ್ಲನ, ಅವ್ನು ಕರ್ಕೊಂಬರ್ಗ ಎಲ್ಲಿ ಹೋಗ್ಯಾರ ಅನ್ನೋದು ಅಂತೀವಿ, ತಪ್ಪಾಗಿದೆ ಅಂತೇಳಿ ಕಾಲು ಬಿದ್ದು ಕರ್ಕೊಂಬರ್ಗು ಅಂತೇಳಿ ತಾಯಿ ಕಳಿಸಿದ್ರು. ಇವ್ ಹಂಗ ಸಂಚಾರ ಮಾಡ್ತಾ ಏಕನಾಥ ಮಹಾರಾಜ ಅವ್ರ ತಂದೆ ಹೇಳ್ತಕ್ಕಂಥ ಪ್ರವಚನ ಹೇಳ್ತಕ್ಕಂಥ ಹಳ್ಳಿಗೆ ಬಂದ. ಇವ್ 8 ಗಂಟೆ ಬಂದಿದ್ದ. ಮಧ್ಯಾಹ್ನ 2 ಗಂಟೆಗೆ ಹೋಗಿ ಏಕನಾಥ ಮಹಾರಾಜ ಅಲ್ಲಿ ಮತ್ತೆ ಜ್ಞಾನೇಶ್ವರ ಪಠಣ ಮಾಡ್ತಿದ್ರು. ಅಲ್ಲಿ ಹೋಗಿ ತಂದೆಗೆ ನಮಸ್ಕಾರ ಹೇಗೆ ಬಂದ್ರೆ ಯಾರಿಗೆ, ಏಕನಾಥ ಮಹಾರಾಜ ನಮಸ್ಕಾರ ಮಾಡಿದ ನಂತರ ಇನ್ನು ತಪ್ಪನ್ನು ಹೇಳಬೇಕು ಅಂತದ್ರೊಳಗೆ ಅಷ್ಟ್ರೊಳಗೆ 4 ಗಂಟೆ ಆಯ್ತು. 3 ಜನ ಹೆಣ್ಮಕ್ಳು ಬಂದರು. ಕೈಯಾಗ ಆರತಿ ಹೊಡ್ಕೊಂಡು ಇಟ್ಕೊಂಡು ಪಿತಾಂಬರ ಹುಡ್ಕೊಂಡು ಮತ್ತೆ 3 ಜನ ಹೆಣ್ಮಕ್ಳು ಬಂದ್ರೆ ಏಕನಾಥ ಮಹಾರಾಜ ನಮಸ್ಕಾರ ಮಾಡಿದ್ರು. ಅಲ್ಲಿ ಮತ್ತೆ 3 ಜನ ಕಸ ಹೊಡಕ ಮಾಡಿದ್ರು. ಮತ್ತೆ ಭಕ್ತರು ಕೊಂಡಾಗ ಹಾಸಿಗೆ ಹಾಸಿದ್ರಿ. ಮುಂದೆ ಕೂತ ಪ್ರೋಚನ ಕೇಳಿದ್ರು.
ಕೇಳಿ ಕಸಿಂದ ಮತ್ತೆ ಪ್ರಸಾದ ಆದ ನಂತರ ತಟ್ಟೆಗಳನ್ನ ಭಾಂಡಿಗಳನ್ನ ತೊಳೆದ ಕಸಿಂದ ಅವ್ರು ಉಳಿದಿರ್ತಕ್ಕಂಥ ಪ್ರಸಾದ ಸೇವನೆ ಮಾಡಿ ಮತ್ತೆ ಆರತಿ ತಗೊಂಡು ಮತ್ತೆ ಬಂದ್ರು. ಹಿಂಗೆ 2 ದಿವಸ 3 ದಿವಸ ನೋಡಿದವು. ವೀರಭಾವ ಪಂಡಿತ ಏಕನಾಥ ಮಹಾರಾಜ ಮಗ 3 ದಿವಸ 4 ದಿವಸ ನೋಡಿದ. ಇನ್ನು ಮಧ್ಯಾಹ್ನ 4 ಗಂಟೆಗೆ ಬರ್ತಾರೆ 3 ಜನ ಹೆಣ್ಮಕ್ಳ. ಮತ್ತೆ ಎಲ್ಲರೂ ಏನ್ ಮಾಡ್ತಾರ, ಕಸ ಗುಡಿಸ್ತಾರ, ಹಾಸ್ತಾರ, ಮತ್ ಪ್ರೋಚನೆ ಕೇಳಾಕ ಏಕನಾಥ ಮಹಾರಾಜ ಪ್ರೋಚನೆ ಮಾಡಾಕ ಆಸನ ತಯಾರು ಮಾಡ್ತಾರ. ಮತ್ ಪ್ರಸಾದ ಆದ ನಂತರ ಭಾಂಡೆ ತಟ್ಟೆಗಳನ್ನು ತೊಳೆದು ಹೋಗ್ತಾರೆ. ಇವ್ರು ಯಾರು ಹೆಣ್ಮಕ್ಳು, ಎಲ್ಲಿ ಹೋಗ್ತಾರೋ ವಿಚಾರಿಸ್ಬೇಕು ಅಂತೇಳಿ ವೀರಭಾವ ಪಂಡಿತ್ ಏನ್ ಮಾಡಿದ, ಒಂದು ರಾತ್ರಿ ಅವರು ಊಟ ಮಾಡಿ ಬಂದ್ರು, ಕೈಯಾಗ ಆರತಿ ಬಂದ್ರು. ಅವ್ರು ಹಿಂದಿಂದ ಬೆನ್ನತ್ತಿವಾಗ ಅಲ್ಲಿ ಏನು ಪ್ರಯಾಗದಾಗ ಗಂಗಾ ಯಮುನಾ ಸರಸ್ವತಿ ಹೆಂಗ್ ಸಂಗಮ ಆಗಿತ್ತ, ಅಲ್ಲಿ ನೀರಾಗ ನದಿ ಒಳಗೆ ಇಳಿದ್ರು. ನದಿ ಒಳಗೆ ಇಳಿದ್ರು ಮ್ಯಾಲೆ ಕೂತ. ಯಾಕಂದ್ರೆ ಇವೆ ಅಂತ ಹೇಳಿದ, ಎಲ್ಲಿ ಕೈಕಾಲ ಮುಖ ತಕೊಂಡ್ ಹೋಗಿರ್ಬೇಕು, ಕೈಕಾಲ ಮುಖ ತಕೊಂಡ್ ಮತ್ತೆ ಬರ್ತಾರೆ, ಎಲ್ಲಿ ಹೋಗ್ತಾರೆ ನೋಡ್ಬೇಕು ಅಂತೇಳಿ ಇವು ವೀರಭಾವ ಪಂಡಿತ ಮ್ಯಾಲಿಂದ ನೀರಾಗ ಹಾದ್ರಿ. ಮ್ಯಾಲೆ ದೊಡ್ಡ ಬರ್ಲಿಲ್ರಿ. ಇವು ವಿಚಾರ ಮಾಡಿದ್ರ ಮುಳುಗ್ತಾರಂದ್ರ ಭಾಳ 2 ನಿಮಿಷ 5 ನಿಮಿಷ, ಭಾಳ ಮುಳುಗವ್ 15 ನಿಮಿಷ, ಭಾಳ ಮುಳುಗವ್ ತಾಸು ಮುಳುಗೋದು. ಇವ್ರು ಹಾದ್ರೆ 2-3 ತಾಸು ಒಳಗೆ ಹೋಗಿದ್ರು, ಎಲ್ಲಿ ಹಾದು ಅಂತೇಳಿ ವಿಚಾರ ಮಾಡ್ಕೊಂಡು ಅವ್ ಜಾಗನ ಬಿಟ್ಟಿದ್ರು. ಬೆಳ್ತಾಕ ಅಲ್ಲೇ ಕೂತ್ರಿ, ಯಾವಾಗ ಬರ್ತಾರೆ ಕೇಳಾವಿದ್ರವ ಅಲ್ಲೇ ಕೂತ ಬೆಳಿಗ್ಗೆ ಚೆಂತಾಗ ಕೂತ್ರಿ. ಮತ್ತೆ ಬೆಳಿಗ್ಗೆ ಮರದಿಸ್ರಿ 4 ಗಂಟೆಗೆ ಮತ್ತೆ ಮ್ಯಾಲೆ ಬಂದ್ರು. ಹೆಂಗ ಬಂದ್ರು, ಆರ್ತಿತ್ತು ಮ್ಯಾಲೆ ಬಂದ್ರು. ಅವ್ರಿಗೆ ವಿಚಾರ ಮಾಡಿ, ನೀವು ಯಾರ್ರಿ ಪ್ರತಿನಿತ್ಯ ಬರ್ತೀರಿ, ಅಲ್ಲಿ ಏಕನಾಥ ಮಹಾರಾಜ ಕೀರ್ತನ ಕೇಳ್ತೀರಿ, ಅಲ್ಲಿ ಸ್ವಚ್ಛ ಏನ್ ಮಾಡ್ತೀರಿ, ಹುಡುಕ್ತೀರಿ, ಹಾಸ್ತೀರಿ, ಅವ್ರ ಸಿಂಹಾಸನ ರೆಡಿ ಮಾಡ್ತೀರಿ, ಊಟ ಪ್ರಸಾದ ಅಂತ ತಟ್ಟೆಗಳನ್ನ ತೊಳೆದು ನೀವು ಬರ್ತೀರಿ, ನೀವು ಯಾರ? ಅಲ್ಲಪ್ಪ, ನಾವು ಗಂಗಾ ಯಮುನಾ ಸರಸ್ವತಿ ಜಲ ದೇವತೆಗಳು. ಪ್ರಯಾಗ ರಾಜ್ಯದೊಳಗೆ ಹಿಂದೂ 4 ತಿಂಗಳ ಹಿಂದೊಳಗ ಇಲ್ಲೇನು ಕುಂಭಮೇಳ ಆಗಿದೆ. ಎಲ್ಲರೂ ಭಕ್ತರ ಪಾಪ ಬಿಟ್ಟ ಇವಾಗ ನಾವು ಉಡಿ ತುಂಬಿದ. ಆ ಪಾಪ ನಿವಾರಣೆ ಯಾರಿಂದ ಆಗ್ತದಪ್ಪ ಅಂತಂದರೆ ಒಬ್ಬ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ, ಒಬ್ಬ ಪರಮಾತ್ಮನ ಸ್ವರೂಪ ಆಗಿರ್ತಕ್ಕಂಥ ಏಕನಾಥ ಮಹಾರಾಜ ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ನಮ್ಮ ಮುಕ್ತಿ ಆಗ್ತದಂತ ಹೇಳೋಣ. ನಾಲ್ಕು ಅದು ಬಟ್ಟಿಗೆ ದೇವಾದ ದೇವತೆಗಳ ಒಬ್ಬ ಬ್ರಹ್ಮಜ್ಞಾನಿ ಆಗಿರ್ತಕ್ಕಂಥವನ ದರ್ಶನ ಸ್ಪರ್ಶನ ಸಂಭಾಷಣೆ ಆದಿ ನೋಡ್ತಾರ. ಅವಾಗ ಅನ್ನವ ಉಣ್ಣಿ ಕೆತ್ತೋಳು ಇದ್ದು ಹಾಲು ಮೊರೆ ಸವಿಲಾರದೆ ರಕ್ತವನ್ನು ಹೀರಿದಂತಾಯ್ತು ನನ್ನ ಜನ್ಮ ಅಂತಂದ ವೀರಭಾವ ಪಂಡಿತ. ಮನ್ಯಾಗ ಹುಟ್ಟಿರ್ತಕ್ಕಂಥ ಅವ್ರ ತಂದೆಯಿಂದ ಹುಟ್ಟಿರ್ತಕ್ಕಂಥ ನಮ್ಮ ತಂದೆನ ಮನೆಯನ್ನು ಹೊರಗೆ ಹಾಕಿ ನಾನು ಎಂತ ಮೂಢನಾಗಿದ್ದೇನೆ ಅಂತಕ್ಕಂಥ ಅವಾಗ ಉದ್ಗಾರ ತೆಗೆದ. ಅವಾಗ ಏಕನಾಥ ಮಹಾರಾಜ ಬಂದ ದೇವಿ ತಂದೋತ್ತಮ ಹಾಕಿದ. ನಾ ಮಾತಾಡ್ತಕ್ಕಂಥ ಮಾತನ್ನ ನಾನು ಕ್ಷಮಾ ಮಾಡಿಕೊಂಡು ನಮ್ಮ ಮನೆಗೆ ಬರೀ ಅಂತಂದ. ಒಬ್ಬ ಬ್ರಹ್ಮಜ್ಞಾನಿ ಆಗಿರ್ತಕ್ಕಂಥ ಒಬ್ಬ ಮಹಾತ್ಮ ಇರ್ತಕ್ಕಂಥವನು ಗೃಹಸ್ಥ ಇರಲಿ, ಸನ್ಯಾಸಿ ಇರಲಿ, ವಾನಪ್ರಸ್ಥ ಇರಲಿ, ಬ್ರಹ್ಮಚಾರಿ ಇರಲಿ, ಒಮ್ಮೆ ಮನೆ ಬಿಡ್ತಕ್ಕಂಥ ಹೆಜ್ಜೆ ಕಿತ್ತು ಹೊರಗಿಟ್ಟಿದ್ರೆ ಮರಳಿ ತಗೊಳ್ಳಾರದು ಅಂತಕ್ಕಂಥ ಏಕನಾಥ ಮಹಾರಾಜ ವೀರಭಾವ ಪಂಡಿತಿಗೆ ಒಮ್ಮೆ ಹೊರಗಿಟ್ಟೀನಿ ಮತ್ತು ಮರಳಿ ಬರಲಾರದು ಅಂತ ಹೇಳಿಬಿಟ್ಟ. ಅವಾಗ ಏನ್ ಮಾಡಿರಪ್ಪ ಅಂತಂದರೆ ಏಕನಾಥ ಮಹಾರಾಜ ನೀ ಎಲ್ಲಿರ್ತಿ ಇರು, ಆದ್ರೂ ಸಹಿತ ನಾವು ನಿಮ್ಮನ್ನ ಚಿಂತನದಲ್ಲಿ ನಾವು ಸದಾಪರಿ ಇರ್ತೀವಿ ಅಂತಕ್ಕಂಥ ವೀರಭಾವ ಪಂಡಿತ ತಂದೆಗೆ ನಮಸ್ಕಾರವನ್ನು ಮಾಡಿ ಮರಳಿ ಊರಿಗೆ ಬಂದ ಅಂತಕ್ಕಂಥ ಕಥೆ ಬರ್ತದಂದ್ರೆ ಜಲದೇವತೆ ಆಗಲಿ ಭೂಮಿ ತಾಯಿ ಆಗಲಿ ಏನಪ್ಪಾ ಅಂದ್ರೆ ಮಹಾತ್ಮರ ದರ್ಶನ ಯಾವಾಗ ಆದತ್ತು ಏನಪ್ಪಾ ಅಂತಂದ್ರೆ ನೀವು ಅನ್ಬಹುದು. ಒಂದು ಮೂರ್ತಿ ಮಾಡಿಯಲ್ಲಿ ಗುಡ್ದಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ತಂದ ಶಿಲ್ಪಿ ಕೈಯಾಗ ಕೊಟ್ಟ ನಂತರ ಮೂರ್ತಿ ಮಾಡ್ತಾವ. ಮೂರ್ತಿ ಮಾಡಿದ ನಂತರ ಅದನ್ನ ಏನ್ ಮಾಡ್ತೀವಿ, ತಂದ ಹಂಗ ಗದಿಗೆ ಮೇಲೆ ಪೂಜೆ ಮಾಡ್ತೇವೆ. ಏನ್ ಮಾಡ್ತೀವಿ, ಒಬ್ಬ ಮಹಾತ್ಮರ ಕಡೆಯಿಂದ ಏನ್ ಮಾಡ್ತೀವಿ, ಒಬ್ಬ ಜ್ಞಾನಿಗಳ ಒಬ್ಬ ಮಹಾತ್ಮರಿಂದ ಏನ್ ಶಿಲಾನ್ಯಾಸ ಮಾಡ್ತೀವಿ, ಏನ್ ಮಾಡ್ತೀವಿ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಮೂರ್ತಿ ಕುಣಿಸಿದ ನಂತರ ಯಾವಾಗ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೇವೆ ಅವ್ರ ಅಮೃತಾಸ್ತಿ ಯಾವಾಗ ಹಾಕ್ತದ ಅವಾಗ ಕಿವ್ಯಾಗ ಏನ್ ಹೇಳ್ತಾರಪ್ಪ ಅಂತಂದರೆ ನೀನು ಬಂದಿರ್ತಕ್ಕಂಥ ಭಕ್ತರ ಕಷ್ಟಗಳನ್ನು ಬೇಡಿರ್ತಕ್ಕಂಥ ಬೇಡಿಕೆಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ನೀವು ಹೊಂದುವಂತಕ್ಕಂಥ ಯಾವಾಗ ಮಸ್ತಕ ಮೇಲೆ ಹಸ್ತಿರ್ತಾರಲ್ಲ ಮೂರ್ತಿ ಮೇಲೆ ಅವಾಗ ಬೇಡಿದ ವರಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಒಂದು ಕಣ್ಣಿಗೆ ಬರ್ತಕ್ಕಂಥದ್ದಾಗ್ತದ. ನಾವು ನೀವೆಲ್ಲ ಪರಮಾತ್ಮನ ಸ್ವರೂಪ ಇರ್ತಕ್ಕಂಥ ಮರವಿಂದ ನಾವು ಮಾನವರಾಗಿದ್ದೀವಿ. ಅದೇನಪ್ಪ ಬರ್ಗೋ ಸಾಕ್ಷಾತ್ ನರಾಕೃತಿ ಎಂಬಂತೆ ಭಗವಂತನೇ ನರರೂಪದಲ್ಲಿ ಬಂದು ನಿನ್ನ ಉದ್ಧಾರ ಮಾಡಲಿಕ್ಕೆ ಅವತಾರವೆತ್ತಿರ್ತಕ್ಕಂಥ ಒಬ್ಬ ಸದ್ಗುರುನಾಥ ನಮ್ಮ ಮಸ್ತಕ ಮೇಲೆ ಹಸ್ತವಿಟ್ಟು ನಾವು ಧನ್ಯ ಆಗಂಗಿಲ್ಲ ಅಂದ್ರೆ ಆಗ್ತೀವಿ. ಆದ್ರೆ ದೃಢವಾಗಿರ್ತಕ್ಕಂಥ ನಂಬಿಕೆ ವಿಶ್ವಾಸ ಇದೆ. ದೃಢವಾಗಿರ್ತಕ್ಕಂಥ ನಂಬಿಕೆ ಒಂದು ವಿಶ್ವಾಸ ಇತ್ತಪ್ಪ ಅಂತಂದ್ರೆ ನಾವು ಧನ್ಯ ಅಂತ ಬಂತೀವಿ. ಆದರೆ ನಮಗೆ ಏನಾಗಿದಪ್ಪ ಅಂತಂದ್ರೆ ದೃಢವಾಗಿರ್ತಕ್ಕಂಥ ವಿಶ್ವಾಸ, ದೃಢವಾಗಿರ್ತಕ್ಕಂಥ ನಂಬಿಕೆಯಿಂದ ನಂಬಿಕೆಯಿಂದ ಉನ್ನತವಾಗಿದೆ. ಅದಕ್ಕೆ ಹೇಳಿದ್ದಾರೆ ಎಂತ ಜ್ಞಾನ ಪಡ್ಕೊಳ್ಬೇಕಂದ್ರೆ ಸಾಯಲಾರದ ವಿದ್ಯೆ ಗಳಿಸ್ಬೇಕು ಅಂತ, ಹುಟ್ಟಲಾರದ ವಿದ್ಯೆ ಗಳಿಸ್ಬೇಕು. ವಿದ್ಯಾ ಬಹಳ ಅವ್ರಿಗೆ ಏನ್ಪ್ಪ ಅಂತಂದಿದ್ದಾರೆ ಹೇಳ್ತಾರ ಅವರು.
ಗೀತ ಬಲ್ಲಾತನು ಜಾಣನಲ್ಲ, ವೇದ ಬಲ್ಲಾತನು ಜಾಣನಲ್ಲ. ಜಾಣನು ನೆರೆ ಲಿಂಗವನ್ನು ನಂಬಿದಾತನೇ ಜಾಣ. ಗೀತ ಬಲ್ಲಾತನು ಜಾಣನಲ್ಲ, ವೇದ ಬಲ್ಲಾತನು ಜಾಣನಲ್ಲ. ಜಾಣನು ಏನಪ್ಪಾ ಅಂದ್ರೆ ಲಿಂಗವನ್ನು ನೆರೆ ನಂಬಿದಾತನೇ ಜಾಣ. ಯಮನ ಬಾಯಲು ಬಾಲ ಕೊಯ್ದಾತನೇ ಜಾಣ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಯಾರಿಗೆ ಜಾಣ ಅಂತಾರ್ರಿ? ಬಹಳ ವಿದ್ಯಾಭ್ಯಾಸ ಮಾಡಿ MBS ಮಾಡಿ ಡಾಕ್ಟರ್ ಹರದೇಶಿ ನೌಕರಿ ಮಾಡಿ ಜಾಣ ಅಂತಾರಲ್ರಿ. ಮಹಾತ್ಮರು, ಸಂತರು, ಶಿವಿಗಳು, ಅಧ್ಯಾತ್ಮಗಳು ಅವ್ರು ಜಾಣ ಅಂದಿಲ್ರಿ. ವೇದ ಓದಿದಾತನು ಜಾಣನಲ್ಲ, ಶಾಸ್ತ್ರ ಓದಿನವು ಜಾಣಲ್ಲ. ಲಿಂಗವನ್ನು ನೆರೆ ನಂಬಿದಾತನೇ ಜಾಣ. ಅಂದ್ರೆ ಶ್ರೋತ್ರಿಯ ಬ್ರಹ್ಮನೇ ಸದ್ಗುರುನಾಥನೇ ಪರಮಾತ್ಮನಿದ್ದಾನೆ, ಪರಮಾತ್ಮನೇ ಸದ್ಗುರುನಾಥನಿರ್ತಕ್ಕಂಥ ಓತಪ್ರೋತವಾಗಿ ಇರ್ತಕ್ಕಂಥ ದೃಢ ನಿರ್ಧಾರದಿಂದ ಗುರುವಿನ ನಂಬಿದೊಬ್ಬ ಅಂತಂದ್ರೆ ಅವನು ಜ್ಞಾನ ಅಂತ. ಮುಂದೇನ್ ಹೇಳ್ತಾರೆ? ಯಮನ ಬಾಯವನ್ನು ಕೊಯ್ದಾತನೆ, ಬಾಲವನ್ನು ಕೊಯ್ದಾತನೆ. ಅಂದ್ರೆ ಹುಟ್ಟು 1000 ರೂಪಾಯಿ ಯಮನ ಬಾಧೆಯನ್ನು ಯಾರು ಬಿಡಿಸ್ಕೊಂಡಾರಲ್ಲ ಅವರು ಜ್ಞಾನರು ಅಂತ ಹೇಳಿದ್ದಾರೆ. ಹುಟ್ಟು 1000 ರೂಪಾಯಿ ಇರ್ತಕ್ಕಂಥ ಬಹುಬಂಧನ ಬಿಡುಗಡೆ ಆಗಬೇಕು. ಹುಟ್ಟು 1000 ರೂಪಾಯಿ ಇರ್ತಕ್ಕಂಥ ಬಹುಬಂಧನ ಬಿಡುಗಡೆ ಆಗಬೇಕು. ಎಲ್ಲರಿಗಿಂತ ಹೆಚ್ಚು ದುಃಖ ಯಾವ್ದೈತಿಪ್ಪ ಅಂತಂದ್ರೆ ನಾವು ಅಂತೇವಿ, ಬಡತನ ಬಹಳ ದುಃಖ ಐತಿ, ಹುಟ್ಟೋದು ಬಹಳ ದುಃಖ ಐತಿ. ಇಲ್ಲೇನಪ್ಪಾ ಅಂದ್ರೆ ಸಂಸಾರ ಮಾಡೋದು ಬಹಳ ದುಃಖ ಐತಿ. ಇದಕ್ಕಿಂತ ದುಃಖ ದೊಡ್ಡದೈತದ. ಹುಟ್ಟು 1000 ರೂಪಾಯಿ ಇರ್ತಕ್ಕಂಥ ರಾಟಾಳ ಚಕ್ರಕ ಸಂಸಾರ ಅಂದ. ಇದನ್ನ ಹೆಂಡ್ರ ಮಕ್ಕಳ ದನಾಕರ ಏನ್ ಸಾಕಿದ್ರ ಇದಕ್ಕೆ ಸಂಸಾರ ಅಂದಿಲ್ರು ಅವರು. ಹುಟ್ಟು 1000 ರೂಪಾಯಿ ಇರ್ತಕ್ಕಂಥ ಯಾನ್ ಚಕ್ರ ಸಿಕ್ಕಿವಲ್ಲ ಅದಕ್ಕೆ ಸಂಸಾರ ಅಂತಂದ. ಅದಕ್ಕೆ ಸಂಸಾರ ಅಂದ. ನಾವೇನ್ರಿ ನಮ್ಗೆ ಏನೇ ಭವಿಷ್ಯ ನಡೀತಿ ಒಂದ್ ದಾನ ಸೇರ್ತಿ ನಡೀತಿ ಮಠ ಮೂನ್ ನಡೆದ್ರೆ ಎಲ್ಲಿ ಸಂಸಾರ ಗದಲ್ರಿ ಬಿಡವಾತ್ರಿ. ಆ ತಿಂಗಳು ಹೇಳೋದು ಲಾಸ್ಟ್ ಅಂತೇವಿ ಹೇಳ್ತೀರಿ. ಸಂಸಾರ ಆದ ಹಿಡಿದಿಲ್ರಿ, ಸಂಸಾರ ನಾವು ಹಿಡ್ಕೊಂತೇವ್ರಿ. ಹೆಂಗಾಗೈತಿ ಅಂದ್ರೆ ಒಬ್ಬ ಕುದುರೆ ಮಾವತ್ತಿದ್ದ. ಕುದುರೆ ಸಾಕ್ತಿದ್ದ. ಕುದುರೆ ಏನ್ ಮಾಡ್ತಿದ್ದ, ದಿನ ಓಡಿಸ್ಕೊಂಡು ತರ್ತಿದ್ದ. ಅವ್ ಎಲ್ಲಿರ ಹೋಗ್ಬೇಕಾದ್ರೆ ಕುದುರೆ ಕಾಲು ಕಟ್ಟಿ ಹೋಗ್ತಿದ್ದ. ಕಟ್ಟಿ ಹೋಗ್ತಿದ್ದ. ಮುಂದೆ ಹಂಗೆ 8 ದಿವಸ ಕಾಲಿ ಕಟ್ಟಾವ ಹೋಗವ. ಒಂದು ಸಂಘ ಏನ್ ಮಾಡಿದ, ಕುದುರೆಗೆ ಅನಿಸ್ಬಿಡ್ತಾವ. ಅವ್ ಹಗ್ಗ ಕಟ್ಟುವಾದಿದ್ರಿ. ಸುಮ್ ಕುದುರೆ ಕಾಲಿಗೆ ಹಿಂಗ ಮಾಡವ ಹೋಗ್ಬಿಡವ. ಆ ಕುದುರೆ ಆ ಕಾಲೇ ಹಬ್ಸೋದಿರ್ತ. ಯಾಕ ನನ್ನ ಕಾಲು ಕಟ್ಟಿದ ಮಾಲಕ ಕಾಲೇ ಹತ್ತುವಾದಿರ್ತಾವ. ಕಾಲು ಕಟ್ಟಿದ್ದಿಲ್ಲ ನಾವು ಮೊದಲು ಕಟ್ಟಿ ಮುಂದೆ ಮಾಡಿದ ಕಾಲು ಕುದುರೆ ಕೈ ಆಡ್ಸವ ಹೋಗ್ಬಿಡವ. ಕುದುರೆ ಅಂತ ಹೇಳ್ತೀನಿ. ಅವ್ ಮಾಲಕ ಹೊಳ್ಳಿ ಬಂದು ಮತ್ತೆ ಹಿಂಗ್ ಮಾಡ್ದಾಗ ಕಾಲೇ ಹಬ್ಸೋದಿರ್ತದ, ನನ್ ಕಟ್ಟವಿದ ಅಂತಿರ್ತಾಗ. ಹಂಗ ಸಂಸಾರ ರೂಪ ಇರ್ತಕ್ಕಂಥ ಕುದುರೆ ಏನಾಗೈತಿಪ್ಪ ಅಂದ್ರೆ ನಮಗೂ ಹಿಂಗ್ ಕೈ ಆಡಿಸ್ಬಿಟ್ಟಂಗಾಗೈತಿ. ಅದ್ರ ಅಳಗಾಡಿ ಹೊರಗೆ ಬರೋಲ್ಲ ನಾವು. ಅದ್ರ ಹೊರಗೆ ಬಂದಿವಪ್ಪ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಸವೆಗಾರದ ಬೇಕೆನ್ಸದ ಬೇರೊಂದು ಕೆಲಸದ ಪದವಿ ಪಡ್ಕೊಳಕ್ ಆಗ್ತಕ್ಕಂಥದ್ದು ಆಗ್ತದ. ಕುದುರೆ ಪರಿಸ್ಥಿತಿ ಆಗೈತಿ. ಸುಮ್ಮ ಕೈ ಆಡಿಸ್ಬಿಟ್ಟಂಗಾಗೈತಿ ನಮ್ಗೆ. ಆ ಕಾಲೇ ಹತ್ತಂಗಿಲ್ಲ. ಅದ್ರ ಹೊರಗೆ ಎದ್ದು ಬರೋಲ್ಲ ನಾವು. ಯಾಕೆ ಬಿಡವಾತ್ರಿ ಎದ್ದು ಬರ್ರಿ ನೋಡಿ ಯಾಕೆ ಯಾರು ಮಾಡ್ತಿದ್ದೆ ಮಣಿಗೆ ತುಂಬೋದೈತೆ ಇಲ್ಲ. ನಾವ ಭಾವನೆ ಐತೆ ನಮ್ಗೆ ಬಿಡವಾಕು ಅಂತೇಳಿ ಕುದುರೆ ಕಾಲು ಕೈ ಆಡಿಸಿದಂಗಾಗಿತ್ತು ನಮ್ಮ ಪರಿಸ್ಥಿತಿ. ಮತ್ತೆ ಕುದುರೆ ಮಾಲಕ್ ಬಳ್ಳಿ ಬರೋದು ಕಾಲು ಎತ್ತಿದ್ದಿಲ್ಲ. ಒಟ್ಟ ಯಾವಾಗ ಕೈ ಮಾಡಿದ್ದ ಅವಾಗ ಕಾಲ ಆಡ್ಸಾಯ್ತದ. ಈಗ ಬೀಚಿದ ಅಂತ ತಿಳ್ಕೊತ ಹಂಗಾಗಿತ್ತು ನಮ್ದು. ಅದಕ್ಕೆ ಹೇಳ್ತಾರಪ್ಪ ಸುಲಭ ಸಾಧನಕ್ಕಿಂತೆಲ್ಲ ಬಹಳ ಗತ್ತ ಹೇಳಕ್ಕೆ ನಮ್ಗೆ ತಿಳಿಯಂಗಿಲ್ಲ ಅಂತಂದ್ರೆ ಶ್ರೀಮನ್ ನಿಜಗುರು ಹೇಳ್ಯಾರ. ಸರಳ ಉಪಾಯವನ್ನು ಹೇಳಿದಾರೆ. ಏನ್ ಹೇಳಿದಪ್ಪ ಅಂದ್ರೆ ಕಾಯ ವಿಡಿದಾತ್ಮ ರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನ ಅಂತ ಹೇಳಿ. ಕಾಯ ವಿಡಿದಾತ್ಮ ರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನ ಅಂತ ಹೇಳಿ. ಇದೆಲ್ಲ ಬಹಳ ಗಂಧೈತಿ, ಬಹಳ ಹೇಳ್ತೀರ ತಿಳಿಲ್ಲ ಅಂದ್ರೆ ಸರಳ ಉಪಾಯ ಇರ್ತಕ್ಕಂಥ ನಿಜ ಶಿವ ಮಂತ್ರವನ್ನ. ಯಾವ್ದ್ರಿ? ಪಂಚಾಕ್ಷರಲಿ, ಷಡಾಕ್ಷರಲಿ, ದ್ವಿಅಕ್ಷರಲಿ, ಏಕಾಕ್ಷರಲಿ ಯಾವ್ದ ತಮ್ಮ ಇಷ್ಟಾರ್ಥವಾಗಿರ್ತಕ್ಕಂಥ ದೇವನ್ ನೆನೆದೈತಿಲ್ಲ ಆ ನಾಮಸ್ಮರಣೆ ಏನು ಬಾಯಿ ಬಂದಾಕಿದ್ದೆ ಅಂತ ಕೆಲಸ ಹೊಳಬೇಕಿದ್ದೆ. ಅದಕ್ಕೆ ಹೇಳ್ತಾರೆ ಶರಣರು, ಹೋಗುವಾಗ ಬರುವಾಗ ಕುಟ್ಟುವಾಗ ಬೀಸುವಾಗ ಅಷ್ಟೈಶ್ವರ್ಯ ಭೋಗದಲ್ಲಿ ಇರುವಾಗ ಶಿವನಾಮವನ್ನು ನೋಡಿರೋ ಅಂತ ಹೇಳ್ಯಾರ. ಯಾವ್ದ್ರಿ? ಹೋಗುವಾಗ ಬರುವಾಗ ಕುಟ್ಟುವಾಗ ಬೀಸುವಾಗ ಅಷ್ಟೈಶ್ವರ್ಯ ಭೋಗದಲ್ಲಿ ಇರುವಾಗ ಸಹಿತ ಶಿವನಾಮವನ್ನು ನೋಡ್ರಿ ಅಂತ ಹೇಳಿದ್ರೆ. ಶಿವನಾಮಸ್ಮರಣಕ್ಕೆ ಏನಾಗ್ತದೆ? ಅದಕ್ಕೆ ಕಾಯ ವಿಡಿದ ಆತ್ಮ ರಾಶಿಗೆ, ಈ ಶರೀರವನ್ನು ಪಟ್ಟು ಬಂದಿರತಕ್ಕಂಥ ಎಲ್ಲ ಜೀವ ರಾಶಿಗಳಿಗೆ ಮುಂದೆ ಹೇಳ ಮತ್ತ ಅವರಿವರೆಂಬುವುದೇನು ಭುವನದ ಮಾನವರೊಮ್ಮೆ ಅಂತ ಹೇಳಿದ್ರು. ದಡ್ಡವ್ರ ಸಣ್ಣವ್ರ ಅವ್ರ ಇವ್ರ ಅನ್ಲಿಕ್ಕೆ ಹೋಗ್ಬೇಡ. ಅವರಿವರೆಂಬುವುದೇನು ಭುವನದ ಮಾನವರೊಮ್ಮೆ.
ಮೂಲ ಕೊಟ್ಟಿರ್ತಕ್ಕಂಥ ಮನುಷ್ಯರೆಲ್ಲರೂ ಮಾನವರು ಒಮ್ಮೆ ನಾಮಸ್ಮರಣೆ ಅಂದದ್ದಾದ್ರೆ ಸಾಕು, ಏನಾಗ್ತದ ನಮ್ಮ ಜನ್ಮ ಜನ್ಮಾಂತರ ಪಾಪ ನಿವಾರಣೆ ಆಗ್ತದ. ಹಂಗ ಆಗ್ತಿದ್ರಿ ಅನ್ನೋದ್ನು ಹೆಂಗ ಆಗ್ತದಪ್ಪ ಅಂದ್ರೆ ನಾಮಸ್ಮರಣೆ ಮಾಡೋದ್ರಿಂದ ಜನ್ಮ ಜನ್ಮಾಂತರ ಬಂದಿರ್ತಕ್ಕಂಥ ಪಾಪ ಸುತ್ತ ಭಸ್ಮೀಭೂತ ಆಗಿ ಹೋಗ್ತದ. ಹಂಗ್ಯಾಂಗ ಹೋಗ್ತಿದ್ರಿ ಜನ್ಮಾಂತರ ಇರ್ತಕ್ಕಂಥ ಪಾಪ ಅಂತಂದಾದ್ರೆ ಅವ್ರಿವ್ರ ಎಂಬುದೇ ಭುವನ ಮಾನವರಲ್ಲಿ ಅವ್ರಿವ್ರ ಅಲ್ಲಿಗೆ ಹೋಗ್ಬೇಡ. ಹೆಂಗಪ್ಪ ಅಂತಂದ್ರೆ ಹೆಂಗ್ ಭಸ್ಮೀಭೂತ ಆಗಿ ಹೋಗ್ತದಪ್ಪ ಅಂದ್ರೆ ಮುಂದೆ ಹೇಳ್ಯಾರ ಮತ್ತೆ ತಿಳಿದ್ರೆ ಅಂದು ತಿಳಿದಾಗ ಅನ್ನೋ ಅಂತ ಹೇಳ್ಯಾರ ನಾಮಸ್ಮರಣೆ. ನೀವು ತಿಳಿದ್ರ ಅನ್ನ ತಿಳಿದಿದ್ರು ಅನ್ನ ನಾಮಸ್ಮರಣೆ ತಾನಾಗಿ ಭಸ್ಮೀಭೂತ ಆಗ್ತದ ಅಂತ ಹೇಳ್ಯಾರ. ಅದೇಂಗ ಆಗ್ತಿದ್ರಿ ಅಂತ ಕೇಳಿದ್ರೆ ಬೆಂಕಿ ಐತಿ, ಬೆಂಕಿ ಕೆಂಡ ಐತಿ, ಬೆಂಕಿ ಕೆಂಡ ಐತಿ, ಸಣ್ಣ ಹುಡುಗರು ಆಡ್ಕೋತ ಹೋಗ್ತಾವ. ಮುಟ್ಟಿದ್ವು ಆ ಹುಡುಗರು ಮುಟ್ಟಿದ್ರೆ ತಮ್ಮ ಮುಟ್ಟಿದ್ರು ಏನ್ ಮಾಡ್ತಿದ್ರಿ? ಸುಡ್ತೈತಿಲ್ಲ. ತಿಳಿದಾರ ಮುಟ್ರಿ ಏನ್ ಮಾಡ್ತದ? ಸುಡ್ತದ. ತಿಳಿದು ಮುಟ್ರಿ ಸುಡ್ತದ. ಹಂಗ ನಾಮಸ್ಮರಣೆಯನ್ನ ತಿಳಿದನ್ರಿ ತಿಳಿದಲ್ಲ ಅನ್ರಿ ಅಂದದ್ದಾದ ಪಾಪ ಅಂತಕ್ಕಂಥ ಏನ್ ಮಾಡ್ತದ? ಸುತ್ತ ಬಸ್ಸಿಗೆ ಗೊತ್ತಾಗ್ತದೆ. ಅಂತ ಕೇಳಿದ್ರೆ ಅವರಿವರೆಂಬುವುದೇನು ಭುವನದ ಮಾನವರೊಮ್ಮೆ. ಅದು ಒಮ್ಮೆ ನಾಮಸ್ಮರಣೆ ಕಿವಿ ಒಮ್ಮೆ ನಾಮಸ್ಮರಣೆ ಬಿತ್ತಂದ್ರೆ ಪಾಪ ಹರಣ ಆಗ್ತಕ್ಕಂಥದ್ದು. ಬೇರೆ ಸಂತಾಗ ಏನ್ ಮಾಡಿರ್ತೇವಲ್ಲ ಪಾಪ ಸಾಯಂಕಾಲ ಮಲಗುವ ಸಹಿತ ಒಮ್ಮೆ ನಾಮಸ್ಮರಣೆ ಮಾಡಿ ಮನೆಗಂದ್ರೆ ಮುಂಜಾನೆ ಸಾಯಂಕಾಲ ಮಾಡಿರ್ತಕ್ಕಂಥ ಪಾಪ ಹರಣ ಆಗ್ತಕ್ಕಂಥದ್ದು. ಈ ಹೇಳಿ ಚಲೋ ಮಾಡಿ ಸಂಜೆ ಸಂತಾಗ ಏನ್ ಬೇಕಾದ್ರೆ ಮಾಡಿ ನಾಮಸ್ಮರಣೆ ಮಾಡಿ ಮಾಡ್ತು ಪಂಚಲ್ ಮಾಡ್ತು ಅದ್ರ ಅರ್ಥ ಆಗ್ತದ. ಅದಕ್ಕೆ ಸಕಲ ವಿಚಾರ ಏನಪ್ಪಾ ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರ ಅಲ್ಲಿ ಮಹಾ ಋಷಿಯಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಒಮ್ಮೆ ಓಂ ನಮಃ ಶಿವಾಯ ಅನ್ನೋದಕ್ಕೆ ನೋಡಿದ ಓಂ ನಮಃ ಶಿವಾಯ ಒಮ್ಮೆ ಓಂ ದುಡಿದ ನರಕಿಗಿರ್ತಕ್ಕಂಥ ಪಾಪ ಕರ್ಮ ಮಾಡಿರ್ತಕ್ಕಂಥವ್ರು ಏನಪ್ಪಾ ಅಂತಂದ್ರೆ ಏನು ಮುಕ್ತರಾಗಿರ್ತಕ್ಕಂಥವ್ರಾಗಿದ್ದಾರೆ. ಹಂಗ ನಾಮಸ್ಮರಣೆ ಪ್ರತಿನಿತ್ಯ ಮಾಡ್ಬೇಕಾಗ್ತಕ್ಕಂಥದ್ದಾಗ್ತದೆ. ಅಲ್ಲಿ ಏನಪ್ಪಾ ಅಂತ ಇರ್ತಕ್ಕಂಥ ಜನರಿಗೆ ಉಪದೇಶ ಮಾಡಿ ಏನ್ ಮಾಡ್ತಾಳೆ, ಅಲ್ಲಿ ಇರ್ತಕ್ಕಂಥ ಕಾಶಿಯೊಳಗಿರ್ತಕ್ಕಂಥ ಎಲ್ಲ ಜನರಿಗೆ ಸಹಿತ ಅಲ್ಲಿ ಮುತ್ತು ರತ್ನಗಳನ್ನ ಬಂಗಾರ ನಾಯಕ ಕೊಟ್ಟ ದಾನವನ್ನು ಮಾಡಿಕೊಟ್ಟಂತರಾದ್ರು. ದಾನವನ್ನು ಮಾಡಿಕೊಟ್ಟಿರ್ತಕ್ಕಂಥ ಇನ್ನೇನಪ್ಪಾ ಅಂತಂದ್ರೆ ದಾನಮ್ಮ ದೇವಿ ಇಲ್ಲಿ ಕಾಶಿ ಕ್ಷೇತ್ರ ಮುಗಿಸಿಕೊಂಡು ಎಲ್ಲಿ ಬರ್ತಂದ್ರೆ ಬಹುಮನಿ ಸುಲ್ತಾನರಿಗೆ ಭಾಗ್ಯ ದೇವತೆಯಾಗಿ ಬಂದಿರತಕ್ಕಂಥ ಅಲ್ಲಿಯೂ ಅಂದ್ರೆ ಏನಪ್ಪಾ ಕಾಶಿಯಿಂದ ಬರ್ತಾ ಅನ್ನೋರ ಪ್ರಾಂತ ಹತ್ತಕ್ಕಂಥದ್ದಾಗ್ತದೆ. ಅಲ್ಲಿ ಬಹುಮನಿ ಸುಲ್ತಾನ್ ಅಂತಕ್ಕಂಥದ್ದು ಅವರು ಬಹುಮನಿ ಸುಲ್ತಾನರ ಸಹಿತ ದೇವಿ ಮಹಿಮೆಯನ್ನು ಹೇಳಿ ದೇವಿ ಮಹಾತ್ಮೆಯ ಪುರಾಣವನ್ನು ಹೇಳಿ ಅವರನ್ನು ಉದ್ಧಾರ ಮಾಡಿರ್ತಕ್ಕಂಥ ಕಥೆ ಬರ್ತಕ್ಕಂಥದ್ದಾಗ್ತದೆ. ಕೊನೆಗೆ ಏನಾಗ್ತದೆ, ನಾಳೆ ಮುಕ್ತಾಯ ಆಗ್ತಕ್ಕಂಥದ್ದಾಗ್ತದೆ. ಬಹುಮನಿ ಸುಲ್ತಾನರನ್ನ ಉದ್ಧಾರ ಮಾಡಿರ್ತಕ್ಕಂಥ ಕಥೆಯನ್ನ ಹೇಳ್ಕೊಂಡು ಮತ್ತೆ ಏನಪ್ಪಾ ಅಂತಂದ್ರೆ ಇದು ಗುಡ್ಡಾಪುರಕ್ಕೆ ಬಂದ ನೆಲೆಸತಕ್ಕಂಥ ಆಗ್ತಕ್ಕಂಥ ಕಥೆಯನ್ನೈತಿ. ಅವೆರಡೂ ಕಥೆಯನ್ನು ನಾಳಿನ ದಿವಸ ಶ್ರವಣ ಮಣ್ಣನ್ನು ಇತಿಹಾಸ ಮಾಡಿ ನಮ್ಮ ಜನ್ಮವನ್ನು ಪಾವನ ಮಾಡ್ಕೊಂಡಾಗುವಂತಕ್ಕಂಥ ಮಾತಾಡುತ್ತಾ ಇನ್ನೇನಪ್ಪಾ ಅಂತಂದ್ರೆ ಬಹುಮನಿ ಸುಲ್ತಾನ ಉದ್ಧಾರ ಮಾಡಿ ಅಲ್ಲಿ ಸ್ವಲ್ಪ ದಿವಸ ಒಂದ್ 2 ದಿವಸ ಇತ್ತ ಮತ್ತೆ ಈ ಕಾಶಿಯಿಂದ ಏನಪ್ಪಾ ಗುಡ್ಡಾಪುರ ಬರ್ತಕ್ಕಂಥ ಆ ಪದ್ಯದ ಮೇಲಿಂದ ನಮ್ಮ ರಮೇಶ್ ಅನ್ನುವಂತ ಒಂದು ಪದ್ಯವನ್ನು ಹಾಡುತ್ತಾರೆ. ದಾನದೇವಿ ಕಾಶಿಯಿಂದ ಸಂಚಾರ ಮಾಡ್ತಾ ಬಹುಮನಿ ಸುಲ್ತಾನ್ ಅಂತಕ್ಕಂಥವ್ರ ಬರ್ತಕ್ಕಂಥ ದಾರಿ ಮಾಡ್ತಕ್ಕಂಥ ಒಬ್ಬ ರಾಜರನ್ನು ಸಹಿತ ಏನ್ ಬಂದ್ರೆ ಸುಲ್ತಾನನ ಸಹಿತ ಅಲ್ಲಿ ದೇವಿ ಪುರಾಣವನ್ನು ಹೇಳಿ ಅವ್ರಿಗೂ ಸಹಿತ ಬರದಂತೆ ಮಾಡಿ ಲಿಂಗ ದೀಕ್ಷೆ ಪಟ್ಟಿರ್ತಕ್ಕಂಥ ಅವರಿವರು ಅಂದಿರ್ಲಿಕ್ಕೆ ಅವರಿವರೆಂಬುವುದೇನು ಭುವನದ ಮಾನವರೊಮ್ಮೆ ಶಿವ ಮಂತ್ರವಿದನು ಋಷಿದೆ. ಒಮ್ಮೆ ಅವರಿವರು ಅಲ್ಲಿಗೆ ಹೋಗ್ಬೇಡ್ರಿ, ಯಾರೋ ಒಬ್ಬರು ಯಾರೋ ಇದ್ರು ಸಹಿತ ಸಣ್ಣವರ ದೊಡ್ಡವರ ಹೆಣ್ಮಕ್ಳ ಗಂಡ್ಮಕ್ಳಲ್ಲ ಯಾರೋ ಇದ್ರು ಸಹಿತ ನಾಮಸ್ಮರಣೆ ಮಾಡಿದ್ದಾದ್ರೆ ಜನ್ಮಾಂತರಾಗಿರ್ತಕ್ಕಂಥ ಪಾಪ ನಿವಾರಣೆ ಆಗ್ತಕ್ಕಂಥದ್ದು. ನಮ್ಮ ಭವಬಂಧನ ಬಿಡಿಸೋದು ಯಾರಪ್ಪ ಅಂತಂದ್ರೆ ಸದ್ಗುರುನಾಥ ಒಬ್ಬನೇ. ಬಂಧುಗಳು ಬಂದುಂಡು ಹೋಗುವವರು ಬಂಧನವನ್ನು ಕಳೆಯಲ್ಲ. ಬಂಧುಗಳು ಬಂದುಂಡು ಹೋಗುವರು ಬಂಧನವನ್ನು ಕಳೆಯಲಾರರು. ನಾವು ಬಂಧನ ಬಿಡಿಸೋರು ಯಾರಪ್ಪ ಅಂತಂದು ವಿಚಾರ. ಒಬ್ಬ ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುನಾಥ ಹೊರತಾಗಿ ಯಾರೂ ನಮ್ಮ ಭವಬಂಧನ ಬಿಡಿಸಂಗಿಲ್ಲ. ಅದಕ್ಕೆ ಬರ್ತಾರ ಅವರು ಬಂಧುಗಳು ಬಂದುಂಡು ಹೋಗುವರು ಬಂಧನವನ್ನು ಕಳೆಯಲಾರ ಅಂತ ಕಳಿತಾರೆ. ಬಂಧನ ಬಹಳ ಸುಖ ದುಃಖ ಬಾಳ ಹಂಚ್ಕೊಂಡು ಹೋದ್ರ ಅಷ್ಟ. ನಾವು ಬಹಳ ಏನಪ್ಪಾ ಅಂತಂದ್ರೆ ಬಹಳ ಆರಾಮ ತಪ್ಪಿಟ್ಟು ತಿಳ್ಕೊರಿ. ಅವಾಗ ಏನು ಬಂದಿರ್ತಕ್ಕಂಥ ಬಂಧುಗಳು ಬಂದು ಮಾತಾಡ್ಸಕ್ಕಾಗ್ತಾರೆ, ಬಹಳ ನೆಲ್ಲ ಕತ್ತಿದ್ದಿ ಏನೋ ತ್ರಾಸ ಆಗ್ತಿರ್ತಾರೆ. ಅವಾಗ ಏನಂತೀರಿ ಹಂಗ ಸಹಿಸೋದಪ್ಪ ಇಳಿಸ್ಕೊ ಭಾರಿ ಐತಿ ಇಳಿಸ್ಕೋಬೇಕಾದ ಅಂತೀವಿಲ್ರಿ. ನಾವ್ ಅಂತೀವಿಲ್ರಿ ಅದು ಇಳಿಸ್ಕೋ ಭಾರಿ ಐತಿ ಅದು ಇಳಿಸುವಾಗ ಏನ
ಅನುಭವಿಸ್ಬೇಕು, ನೀನ ಭೋಗಿಸ್ಬೇಕಪ್ಪ, ನೀನ ಸಂಭಾಳಿಸ್ಬೇಕು ಅಂತೇಳಿ ಹಂಗ ಸದ್ಗುರುನಾಥ ಹಂಗನಾಗಿಲ್ಲ. ನಮಗೆ ಬಂದಿರ್ತಕ್ಕಂಥ ದುಃಖವನ್ನ ಏನು ಮಾಡ್ತಾನೆ, ದುಃಖವನ್ನ ನಿವಾರಣೆ ಮಾಡಿ ತಾರಣ ಮಾಡ್ತಕ್ಕಂಥ ಸಾಮರ್ಥ್ಯ ಸದ್ಗುರು ಕಷ್ಟ ಐತಿ ಮತ್ತೆ. ಅದಕ್ಕೆ ಅಂದಾರ ಅವರು, ಬಂಧುಗಳು ಬಂದುಂಡು ಹೋಗುವರು, ಬಂಧನವನ್ನ ಕಳೆಯಲಿ. ಹೌದಾ? ಬಂದು ಹೋಗ್ತಕ್ಕಂಥದ್ದು ಅದು ಸದ್ಗುರುನಾಥನ ಒಬ್ಬನೇ ಏನಪ್ಪಾ ಅಂತಂದ್ರೆ ನಮ್ಮ ದುಃಖವನ್ನು ನಿವಾರಣೆ ಮಾಡ್ತಕ್ಕಂಥದ್ದಂತಾರೆ. ಅದಕ್ಕೆ ಒಬ್ಬ ದನಕಾಯಿ ರಾಮಣ್ಣ ಒಬ್ಬ ದನಕಾಯಿ ರಾಮನ್ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಇದೆಲ್ಲ ನಂದ ಐತಿ ಅಂತೀವಲ್ಲ, ಅವಾಗ ಏನ್ ಹೇಳ್ತಾರಪ್ಪ ಅಂದ್ರೆ, ಸತ್ತವರ ಮನೆಯಲ್ಲಿ ಸಂತೆಯ ತೆರದಿ ಜನರು ಅಂತ ಬರ್ತಾರೆ. ಸತ್ತವರ ಮನೆಯಲ್ಲಿ ಸಂತೆಯ ತೆರದಿ ಜನರು, ಅವ್ ಜನ ಕುಡಿತಾರಲ್ಲಿ ಬಂದು ಬಳಗ ಅವ್ರ ಇವ್ರು ಎಲ್ಲರೂ ಕೂಡಿರ್ತಾರೆ, ನೆಂಟರು ದಿವಸ ಎಲ್ಲ ಕೂಡಿರ್ತಾರೆ. ಮತ್ತೇನಪ್ಪಾ ಅಂತಂದ್ರೆ ನಮ್ಗೆ ಏನಪ್ಪಾ ನಮ್ಮ ಮಹತ್ವ ಯಾವಾಗ ಗೊತ್ತಾಗ್ತದೋ, ನಮ್ಮ ಏನಪ್ಪಾ ಅಂತಂದ್ರೆ ನಾವ್ ಎಷ್ಟು ಮಂದಿನ ಗಳಿಸೋ ಸತ್ತ ಮೇಲೆ ಗೊತ್ತಾಗ್ತದೆ. ಎಷ್ಟು ಜನ ಕುಡ್ಯಾರ ಮೇಲೆ ಗೊತ್ತಾದೀವಿ, ನಾವ್ ಎಷ್ಟು ಜನರ ಸಂಪರ್ಕಿಸಿದೀವಿ, ಎಷ್ಟು ಜನರನ್ನ ಹಂಚ್ಕೊಂಡಿದೀವಿ ಅಂತಕ್ಕಂಥದ್ದು ಅವಾಗ ಗೊತ್ತಾಗ್ತದೆ. ಹಂಗ ರಾಮನ ಬರೀತಾನೆ, ದನಕಾಯು ರಾಮಣ್ಣ, ಸತ್ತವರ ಮನೆಯಲ್ಲಿ ಸಂತೆಯ ತೆರೆ ಜನರು ಸತ್ತವರ ಮನೆಯ ಮುಂದೆ ಮಾತೊಂದು ಹೇಳಿ ಹೋಗುವವರಲ್ಲದೆ ಸತ್ತವರನ್ನು ಬದುಕಿಸಬಲ್ಲರೆ ಅಂತ ಕೇಳ್ಯಾರ. ಸತ್ತವರ ಮನೆ ಮುಂದೆ ಸಂತೆಯ ತೆರೆದ ಜನರು ಸತ್ತವರ ಮನೆಯ ಮುಂದೆ ಮತ್ತೊಂದು ಹೇಳಿ ಹೋಗುವವರಲ್ಲದೆ ಸತ್ತವರನ್ನು ಬದುಕಿಸಬಲ್ಲರೆ ಅಂತ ಬದುಕ್ತಾರೆ ಅಂತ ಕೇಳ್ಯಾರ. ಅಲ್ಲಿ ಮತ್ತೊಂದು ಬಂದ ಹೇಳವರು, ಏನ್ ಹೇಳೋದ್ರಿ, ಅಲ್ಲಿ ಬಂದು ಕೂತಿರ್ತೇವ, ಕೂತಾಗ ಏನ್ ಹೇಳ್ಬೋದು, ಮತ್ತೊಂದು ಯಾರು ಹೇಳಬಾರ್ದು. ಹಂಗಿತ್ತು, ಇದು ಹಿಂಗಿತ್ತು, ಹಿಂಗೆ ಹೇಳುವುದಿಲ್ಲ, ನನಗೆ ಯಾವಾಗ ಮಾತಾಡಿದ್ದು ಇದೇ ಹೇಳಬಾರ್ದು, ಮತ್ತೆ ಸತ್ತವನ್ನ ಬದುಕಾಗ್ತದೆ. ಅದ್ ಮುಂದೇನು ಬರ್ತೇನ್ರಿ, ಇಲ್ಲಿ ಜಗತ್ತಿನೊಳಗೆ ಎಷ್ಟು ಹೊಸ ತೊಟ್ಟಿಲೆಗಳು ಅಷ್ಟು ಮಸನಗಳು ಅಷ್ಟೇ ಅಂತ ಬರ್ದಿರ್ತಾವ. ಹೊಸ ತೊಟ್ಟಿಲುಗಳು ಎಷ್ಟೋ ಅಷ್ಟು ಮಸನಗಳೇ ಅಷ್ಟೇ ಅಂತ ಬರ್ದಿರ್ತಾವ. ಆದ್ರೆ ನಮಗ್ ಹೋಗಂದನ್ನು ಬಿಡಿಸವ ಯಾರ ಸದ್ಗುರುನಾಥನಂತೆ. ಅವನನ್ನ ದೃಢವಾಗಿರ್ತಕ್ಕಂಥ ನಂಬಿದೇವಪ್ಪ ಅಂತಂದ್ರೆ ನಮ್ಮ ಯಾವತ್ತು ನಮ್ಮನ್ನ ದುಃಖದಿಂದ ತಾರಣ ಮಾಡಿ ನಮ್ಮ ಜನ್ಮ ಜನ್ಮಾಂತರ ದುಃಖ ಬಿಡಿಸಿ ಅತ್ಯಂತ ನಿವೃತ್ತಿ ಅಂದ್ರೆ ದುಃಖವನ್ನು ನಿವೃತ್ತಿ ಮಾಡಿಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಅಂದ್ರೆ ಮುಕ್ತಿ ಸ್ವರೂಪವನ್ನು ಕೊಡ್ತಕ್ಕಂಥ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಸುಖ ಪ್ರಾಪ್ತಿ ಕೊಡಬೇಕಪ್ಪ ಅಂದ್ರೆ ಒಬ್ಬ ಸದ್ಗುರುನಾಥ. ಆ ಸದ್ಗುರುನಾಥನ ಪರಮಾತ್ಮ ಸ್ವರೂಪ ಇರ್ತಕ್ಕಂಥ ಸದ್ಗುರುವಿನನ್ನ ಸದಾ ಕಲಿ ದಾನ ಚಿಂತನೆಗಳಾಗಿ ಮಾಡ್ಕೊಂಡು ನಾವು ಏನ್ ಮಾಡ್ತಾ ಅಂದ್ರೆ ಆ ಸದ್ಗುರುವಿನನ್ನ ತೀರ್ಥ ಭಜನೆ ಮಾಡ್ಕೊಂಡು ಅವ್ರ ಸಾನ್ನಿಧ್ಯ ನಿಂತ್ಕೊಂಡು ಅವ್ರ ಮಹಾತ್ಮರ ಅಮೃತವಾಣಿಯನ್ನ ಸವಿದು ನಮ್ಮ ಮನುಷ್ಯರನ್ನ ಸಾರ್ಥಕತೆ ಮಾಡ್ಕೊಳ್ಳಕ್ಕೆ ಬಂದಿರ್ತಕ್ಕಂಥ ಮನುಷ್ಯ ಜನ್ಮ. ಅದ್ ಮತ್ತೆ ಅದಕ್ಕೆ ಬಂದಿದ್ರಿ ಆದ ಸಿದ್ಧ ಆ ಜನ್ಮವನ್ನ ಏನು ಹುಟ್ಟು ಸಾವಿರ ರೂಪಾಯಿ ಇರ್ತಕ್ಕಂಥ ನಿವಾರಣೆ ಆಗ್ಬೇಕಾದ್ರೆ ಮಹಾತ್ಮರ ಸಂತರ ಶ್ರೀಗಳ ಅನುಭಾವಿಗಳ ಸತ್ಸಂಗ ಇಟ್ಕೊಂಡು ನಾವು ನೀವು ಬಂದು ಅಂತಕ್ಕಂಥ ಮಾತಾಡಿದಂತ ಅಂತ ಸದ್ಬುದ್ಧಿ ಸದ್ವಿಚಾರ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲ ಕೊಟ್ಟು ನಮ್ಮ ನಿಮ್ಮೆಲ್ಲ ರಚನೆ ಮಾಡಿ ಅಂತಕ್ಕಂಥ ಬೇಡಿಕೊಳ್ಳುತ್ತಾ ಎನ್ನ ತೊದಲುವಾಗುವ ಸೇವೆಯ ಶ್ರೀಗಳ ದಿವ್ಯ ಚರಣಾರವಿಂದ ಅರ್ಪಿಸಿ ನನ್ನೆರಡು ವಾಕ್ಯಗಳ ಮಾಡ್ತೀನಿ. ಓಂ शांति शांति शांति